ಚಿಂತಾಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷ್ಯಗಳನ್ನಾಧರಿಸಿದಂಥ ಚಿಂತನೆಗಳು. ಇಲ್ಲಿ ಶಿಷ್ಯ ಗುರುವಿಗೆ ಶರಣಾಗತನಾದಾಗ ಗುರುಗಳು ಶಿಷ್ಯನಿಗೆ ದೀಕ್ಷೆ ಮಾಡ್ತಾರೆ. ಶಿಷ್ಯನ ಹೃದಯಗತವಾದ ಆಣವಾದಿ ಕಲ್ಮಶಗಳು ಕರಗಿ ದಿವ್ಯ ಶಾಂತಿ ಕಾಣಿಸಿಕೊಳ್ಳುತ್ತದೆ. ಶಿಷ್ಯನ ಜೀವಭಾವ ನೀಗಿ ದೇವಭಾವಿ ಆಗುತ್ತಾನೆ. ಏನು ಎಲ್ಲ ಶಬ್ದಗಳಂದ್ರ, ತಾಯಿಯ ಗರ್ಭದಿಂದ ಜನಿಸಿದ್ದು ಮಾಂಸಪಿಂಡ, ಮತ್ತೆ ದೀಕ್ಷೆ ತಗೊಂಡ್ಮೇಲೆ ಗುರುವಿನ ಕರಕಮಲದಲ್ಲಿ ಜನಿಸೋದು ಎರಡನೇ ಜನ್ಮ, ಅದು ಮಂತ್ರಪಿಂಡ ಅಂತ. ಹೀಗೆ ಜೀವತ್ವ ವಿನಾಶ ಹಾಗೂ ದೇವತ್ವ ಪ್ರತಿಷ್ಠಾಪನೆಯೇ ಗುರುಕಾರುಣ್ಯ ಸಾಫಲ್ಯ. ಇಲ್ಲಿ ನಿಷ್ಕಲ ಮಹಾಲಿಂಗವನ್ನು ಸಕಲಗೊಳಿಸಿ ಶಿಷ್ಯನ ಅಂಗಕ್ಕೆ ಸಂಬಂಧಿಸುತ್ತಾನೆ. ನಿಷ್ಕಲ ಅಂತಂದ್ರ ಯಾವುದಕ್ಕಂತ? ಶುದ್ಧ ಬ್ರಹ್ಮ. ನಿಷ್ಕಲ ಲಿಂಗ ಅಂದ್ರೆ ಶುದ್ಧ ಬ್ರಹ್ಮ. ಸಕಲ ಲಿಂಗ ಅಂತಂದ್ರೆ ನಾಮರೂಪಾದಿಗಳಿಂದ ಕೂಡಿದ ಲಿಂಗ. ಲಿಂಗ ಎರಡರಿಂದ ಕೂಡ್ಯದಿಲ್ರಿ, ನಾಮರೂಪಾದಿಗಳಿಂದಲೂ ಕೂಡ್ಯದ, ನಿರಾಕಾರನೂ ಅದಾವ, ಎರಡೂ ಅದಾವ. ಅದಕ್ಕ ಆ ಶಬ್ದ ಎಷ್ಟು ಚಂದ. ನಿಷ್ಕಲ ಮಹಾಲಿಂಗವನ್ನ ಸಕಲಗೊಳಿಸಿ ಶಿಷ್ಯನ ಅಂಗಕ್ಕೆ ಸಂಬಂಧಿಸುತ್ತಾನೆ. ಮತ್ತೆ ಶಿವನ ಚಿತ್ಕಳೆಯನ್ನ ಶಿಷ್ಯನ ಮನದಲ್ಲಿ ಅವತರಿಸಿ ಕೊಡುತ್ತಾನೆ. ಶಿವನ ಚಿತ್ಕಳೆ ಶಿಷ್ಯನ ಮನದಲ್ಲಿ ಅವತರಿಸಬೇಕಾದ್ರೆ ಹೆಂಗ್ ಹೇಳ್ತಾರ ಅವರು ಅಂತಂದ್ರ, ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕೆಲಸ ಮಾಡಬೇಕಾದ್ರೆ ಅದರಿಂದ ಮನಸ್ಸು ಪ್ರೇರಣೆ ಮಾಡಬೇಕು. ಮತ್ತ ಮನಸ್ಸು ಅಂತಃಕರಣದೊಳಗೆ ಪ್ರೇರಣೆ ಮಾಡಬೇಕಾದ್ರೆ ಆ ಅಂತಃಕರಣದೊಳಗೆ ಸಚ್ಚಿದಾನಂದ ಇದ್ರೆ ಅಂತಃಕರಣ ಏನಾಗ್ತದೆ? ಕೆಲಸ ಮಾಡ್ತದೆ. ಒಳಗ ಶುದ್ಧ ಬ್ರಹ್ಮನೇ ಇಲ್ಲ ಅಂತಂದ್ರೆ ಹೆಂಗ್ ಕೆಲಸ ಮಾಡ್ತದೆ? ಅದಕ್ಕೆ ಈ ರೀತಿ ಒಳಗ ಆತ್ಮ ಇದ್ದದ್ದಕ್ಕೆ ಅಂತಃಕರಣ ಕೆಲಸ ಮಾಡ್ತದ, ಅಂತಃಕರಣ ಇದ್ದದ್ದಕ್ಕೆ ಬಾಹ್ಯಕರಣ ಕೆಲಸ ಮಾಡ್ತದೆ. ಹಿಂಗೆಲ್ಲ ತಿಳಿಸಿ ಹೇಳಿ ಶಿವನ ಚಿತ್ಕಳೆ, ಶಿವನ ಒಂದು ಕಳೆ, ಜ್ಞಾನದ ಕಳೆ. ಚಿತ್ ಅಂದ್ರೆ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ, ಅದೆಲ್ಲ ಚಿತ್ಕಳದಾಗೆ ಬರ್ತದೆ. ಈ ಚಿತ್ಕಳೆಯನ್ನು ಶಿಷ್ಯನ ಮನದಲ್ಲಿ ಅವತರಿಸಿ ಕೊಡುತ್ತಾನೆ. ನಿಷ್ಕಲ ಮಹಾಲಿಂಗವನ್ನು ಸಕಲಗೊಳಿಸಿ ಶಿಷ್ಯನ ಅಂಗಕ್ಕೆ ಸಂಬಂಧಿಸುತ್ತಾನೆ. ಶಿಷ್ಯನ ಮನದಲ್ಲಿ ಅವತರಿಸಿ ಕೊಡೋದಂದ್ರೇನು? ಕೂಟಸ್ಥ, ಸಾಕ್ಷಿ, ಇವೆಲ್ಲ ಒಳಗಿದ್ದದ್ದು ಸುದ್ದಿ ಮಾತಾಡೋದು. ಚೇತನ ನಿನ್ನೊಳಗೆ ಆದಪ್ಪ, ನಿನ್ನೊಳಗೆ ಆದಪ್ಪ ಅಂತ. ಮತ್ತೆ ನಿನ್ನೊಳಗೆ ಇದ್ದ ಚೇತನನೇ ಇಡೀ ಬ್ರಹ್ಮಾಂಡದಾಗ ಆದಪ್ಪ ಅಂತ. ನಿಷ್ಕಲ ಮಹಾಲಿಂಗವನ್ನ ಸಕಲಗೊಳಿಸಿ ಶಿಷ್ಯನ ಅಂಗಕ್ಕೆ ಸಂಬಂಧಿಸುತ್ತಾನೆ. ಮನಕ್ಕೆ ಶಿವನ ಚಿತ್ಕಳೆ, ಮತ್ತ ಶಿಷ್ಯನ ಶರೀರಕ್ಕೆ ಅಂಗಕ್ಕೆ ಮಹಾಲಿಂಗ, ಈ ರೀತಿ ಸಂಬಂಧಿಸಿ ಶಿವನ ಚಿಲ್ಲಿಂಗವು ಗುರುವಿನ ಅನುಗ್ರಹದಿಂದ ಮೂರ್ತಿವಂತನಾಗಿ ಶಿಷ್ಯನ ಲಿಂಗಕ್ಕೆ ಸೋಂಕಿದ ತಡ ದೇಹ ಮನ ಬುದ್ಧಿಗಳಲ್ಲಿಯ ಮಾಲಿನ್ಯವೆಲ್ಲ ನಷ್ಟವಾಗಿ ಶಿಷ್ಯನ ಹೃದಯಗತ ಆಣವಾದಿ ಕಲ್ಮಶಗಳು ಕರಗಿ ದಿವ್ಯ ಶಾಂತಿ ಕಾಣಿಸಿಕೊಳ್ಳುತ್ತವೆ.
ಹೆಚ್ಚೇನು ಶಿಷ್ಯನ ಜೀವ ಭಾವ ನೀಗಿ ದೇವಭಾವಿಯಾಗುತ್ತಾನೆ. ದೀಕ್ಷೆಯ ಸಮಯದಲ್ಲಿ ಏನಾಗ್ತದ ಅನ್ನೋದು ಅವ್ರು ಹೇಳಕತ್ತಾರ. ಜೀವತ್ವ ವಿನಾಶ, ದೇವತ್ವ ಪ್ರತಿಷ್ಠಾಪನೆ. ಇದೇ ಗುರು ಕಾರುಣ್ಯದ ಗುರಿ. ಪೂರ್ವೋಕ್ತ ಸಾಧಕನು ಇಷ್ಟತನ ಏನ್ ದೀಕ್ಷೆ ತಗೊಂಡ ಹೇಳಿದೆವಲ್ಲ, ಆ ಸಾಧಕ ಏನ್ ಮಾಡ್ತಾನ, ಸಂಸಾರ ನಾಶಕವಾದ ಮಹಾಲಿಂಗವನ್ನು ತಿಳಿದುಕೊಳ್ಳುವುದಕ್ಕಾಗಿ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದ ಗುರುವನ್ನ ಸಮಿತ್ಪಾಣಿಯಾಗಿ ಆಶ್ರಯಿಸುತ್ತಾನೆ. ಮುಂದಕೋಪನಿಷತ್ನೊಳಗೆ ಹೇಳ್ತಾರ, ಸಮಿತ್ತುಗಳು ಅಂತಂದ್ರ ಕಟ್ಟಿಗೆ ತಗೊಂಡೋತಾನ, ಒಣಗಿದ ಕಟ್ಟಿಗೆ, ಒಂದೆರಡು ಒಣಗಿದ ಕಟ್ಟಿಗೆ ಶಿಷ್ಯ ಅಲ್ಲಿಗೆ ತಗೊಂಡೋತಾನ. ಗುರುವಿನ ಬಳಿ ಹೋಗ್ಬೇಕಾದ್ರೆ ಖಾಲಿಗೈಲೆ ಒಯ್ಯಂಗಿಲ್ಲ. ಅದನ್ನ ತನ್ನ ಅಜ್ಞಾನದ ಒಂದು ಸಂಕೇತವಾಗಿ ಕಟ್ಟಿಗೆ ತಗೊಂಡೋತಾನ. ಗುರು ಜ್ಞಾನ ಅಂತಂದ್ರ ಅಗ್ನಿಯ ಸಂಕೇತವಾಗಿ ಗುರು ಅದನ್ನ ಸುಟ್ಟಾಕ್ತಾನೆ, ಅಜ್ಞಾನವನ್ನು ಸುಟ್ಟಾಕ್ತಾನೆ. ಹಂಗದು ಗುರುವಿನಲ್ಲಿ ಸಮಿತ್ ಪಾಣಿಯಾಗಿ, ಪಾಣಿ ಅಂತಂದ್ರೆ ಕೈಯಾಗಿ ಹಿಡ್ಕೊಂಡು ಹೋಗ್ತಾನೆ, ಸಮಿತ್ ಅಂದ್ರೆ ಕಟ್ಟಿಗೆ ತಗೊಂಡು ಹೋಗ್ತಾನೆ ಎಂದು ಮುಂಡಕ ಶ್ರುತಿಗೆ ಅನುಸಾರವಾಗಿ ಶ್ರೀ ರೇಣುಕರು ಅಗಸ್ತ್ಯರನ್ನು ಕುರಿತು ದೀಕ್ಷಾ ಲಕ್ಷಣವಾದ ಗುರುಕಾರುಣ್ಯ ಸ್ಥಳವನ್ನು ನಿರೂಪಿಸುತ್ತಾರೆ. ಇಲ್ಲಿಂದ ಅಷ್ಟಾವರಣದ ವಿವೇಚನೆ ಪ್ರಾರಂಭವಾಗುತ್ತದೆ. ಈ ಅಷ್ಟಾವರಣದ ಮೂಲ ಆಧಾರ ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ. ಅದರೊಳಗೆ ಗುರುನೇ ಏನದನ್ನ ಮೂಲ ಆಧಾರ ಅಷ್ಟಾವರಣಕ್ಕೆ. ಗುರು ಮಹಾಕಾಶದಲ್ಲಿ ಹಾಯಾಗಿ ತೇಲುವ ಚಿನ್ಮೇಘ. ಅವನು ಚೈತನ್ಯ ಪ್ರಭುವಿನ ಮಹಾಸತ್ತೆಯಲ್ಲಿರುವ ಸಂವಿತ್ ಜಲವನ್ನು ಅವತರಿಸಿ ಸಂಸಾರ ಹೇಯಸ್ಥಲ ಪರಿಣಿತನಾದ ಶಿಷ್ಯನ ಸಹೃದಯ ರೂಪದ ಬುದ್ಧಿ ಭೂಮಿಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಾನೆ. ಜ್ಞಾನವನ್ನ ಶಿಷ್ಯನ ಬುದ್ಧಿಗೆ ಸುರಿದಾಗ ಆಗ ಜಲದ ಸಾರ ಸರ್ವವನ್ನ ಗ್ರಹಿಸಿ ಅಷ್ಟಾವರಣ ರೂಪ ವೃಕ್ಷ ಬೆಳೆದು ಹೆಮ್ಮರವಾಗಿ ಮಹಾಚೈತನ್ಯಗನ ಪ್ರಭುವಿನ ಅಖಂಡಾನಂದ ರಸಪೂರಿತ ಪ್ರಸಾದ ಫಲ ಈಯುತ್ತದೆ. ಪಾದೋದಕ ಪ್ರಸಾದ ಅಂತೀವಲ್ಲ, ಹಂಗ ಫಲ ಸಿಗ್ತದ. ಗುರುವಿನ ಜ್ಞಾನದಿಂದ ಅಷ್ಟಾವರಣ ಎನ್ನುವ ಒಂದು ಗಿಡ ಬೆಳೀತದ, ಅದು ಲಾಸ್ಟಿಗೆ ಪ್ರಸಾದ ಎನ್ನುವ ಫಲ ಕೊಡ್ತದ ಅಂತೇಳಿ ಪಾಂಡಿತ್ಯ ಪೂರ್ಣವಾಗಿ ಈ ವಾಕ್ಯಗಳು ಹೇಳ್ಕೊತ ಹೋಗ್ಲಕತ್ತಾರ. ಆ ಫಲವನ್ನುಂಡ ಶಿಷ್ಯನು ಅವಿರಳ ಆನಂದದಲ್ಲಿ ಮೈ ಮರೆಯುತ್ತಾನೆ. ಅದಕ್ಕೆಂದೇ ಅಷ್ಟಾವರಣಕ್ಕೆ ಅಷ್ಟೊಂದು ಮನ್ನಣೆ. ಇದಾದ್ಮೇಲೆ ಮುಂದೆ ಗುರುವಿನ ಸ್ತುತಿ. ಗುರು ಸ್ತುತಿ ಹಾಡಿದ್ರಿಲ್ಲ ಮೊನ್ನೆ, ಇವತ್ತಿನ ಹಾಡ್ರಿ. ತಥೋ ವಿವೇಕ ಸಂಪನ್ನೋ ವಿರಾಗಿ ಶುದ್ಧ ಮಾನಸ. ದಿನ ಹಾಡ್ಬೇಕಿದು ಮುಂಜಾನೆ. ಇಷ್ಟು ದಿವಸ ಏನೇನು ಹಾಡಿದ್ರಿ? ಶಿವಸ್ತುತಿ, ಶಕ್ತಿ ಸ್ತುತಿ ಹಾಡಿದ್ರಿ. ಈಗ ಗುರು ಸ್ತುತಿ ಹಾಡಬೇಕು. ಅವು ಸಾಕವು. ಇವು 9 ಶ್ಲೋಕ ಹೇಳೋದೊಂದು ರೂಢಿ ಮಾಡ್ಕೊಳ್ರಿ ಡೈಲಿ ಬೆಳಿಗ್ಗೆ. ಗುರು ಸ್ತುತಿ. ಈಗ ಶಿವಸ್ತುತಿ, ಶಕ್ತಿ ಸ್ತುತಿ ಪರ್ಫೆಕ್ಟ್ ಆಗಿರಿಲ್ಲ, ಹೇಳಕ್ ಬರ್ತದಲ್ಲ. ಈಗ ದಿನ ಹೇಳಿರಿ, ಇಷ್ಟು ದಿವಸ ಆಯ್ತು. ಇನ್ನು ಮುಂದೇನ್ ಮಾಡ್ರಿ, ನಾಳೆ ನಿಂತ ಈ 9 ಶ್ಲೋಕಗಳನ್ನ ತಥೋ ವಿವೇಕ ಸಂಪನ್ನೋ ವಿರಾಗಿ ಶುದ್ಧ ಮಾನಸ. ಅದ ಹೆಂಗ ಇವ್ರು ಹೇಳ್ತಾರಲ್ಲ, ನಮ್ಮ ಕಂಬಿ ಗುರುಗಳು, ಅದೇ ಧಾಟಿ ಒಳಗ 9 ಶ್ಲೋಕಗಳು ಹೇಳಿದ್ರೆ ಗುರು ಸ್ತುತಿ. ಹಾಡ್ತೀರ? ಈಗ ಹೇಳ್ತೀರಾ? ಸಂಪನ್ನೋ ವಿರಾಗಿ ಶುದ್ಧ ಮಾನಸಃ ಜಿಜ್ಞಾಸುಃ ಸರ್ವ ಸಂಸಾರ ದೋಷಧ್ವಂಸಕರಂ ಶಿವಂ. ದೋಷಧ್ವಂಸಕರಂ ಶಿವಂ. ತ್ರೈಲೋಕ್ಯ ಸಂಪದಾಲೇಚ ತಥೋ ವಿವೇಕ ಸಂಪನ್ನೋ ವಿರಾಗಿ ಶುದ್ಧ ಮಾನಸಃ ಜಿಜ್ಞಾಸುಃ ಸರ್ವ ಸಂಸಾರ ದೋಷ
आत्मतत्त्वविचारज्ञम् विमुक्तविषयभ्रमम् तत्त्वज्ञम् छिन्नसन्देहविभ्रमम् सर्वतन्त्रप्रयोगज्ञम् धार्मिकम् सत्यवादिनम् कुलक्रमाताचारम् कुमार्गाचारवर्जितम् शिवध्यानपरम् शान्तम् शिवतत्त्वविवेकिनम् भस्मोद्धूलननिष्णातम् भस्मतत्त्वविवेकिनम् त्रिपुण्ड्रधारणोत्कण्ठम् धृतरुद्राक्षमालिकम् लिङ्गधारणसंयुक्तम् लिङ्गपूजापरायणम् लिङ्गाङ्गयोगतत्त्वज्ञम् निरूढाद्वैतवासनम् लिङ्गाङ्गस्थलभेदज्ञम् श्रीगुरुम् शिववादिनम् समेतपरमाचार्यम् श्रीगुरुतत्त्वयाजितः षण्मासान्वत्सरम् वापि यावदेश प्रसीदति प्रसन्नपरमाचार्यम् भक्त्यामुक्तिप्रदर्शकम् पार्थयेतद्व्रतः शिष्यः प्राञ्जलिर्विनयान्वितः यथाविधि ಕಲ್ಯಾಣ ಅಲ್ಲಿ ಹೇಳಿಕೆನ ಯಥಾ ಯೋಗಂ ಮಹನೀಯತೆ ಚಿತಃ ಸ್ನಾತಂ ಶುಕ್ಲಾಂಬರಧರಂ ದಂತಧಾವನಪೂರ್ವಕಂ ಮಂಡಲೆ ಸ್ಥಾಪಯೇತಿ ಕಲ್ಯಾಣ ಪ್ರತಿಷ್ಠಿತ ಮಹಾಭಾಗ ಶಿವಜ್ಞಾನ ಮಹೋದಧೆ ಆಚಾರ್ಯವರ್ಯ ಸಂಪ್ರಾಪ್ತಂ ರಕ್ಷಮಾಂ ಭವರೋಗಿಣಂ ಇತಿ ಶುದ್ಧೇನ ಶಿಷ್ಯೇನ 9 ಶ್ಲೋಕಗಳಾಗಿದೆ 9 ಭವರೋಗಿಣಂ ಮಹಿತಂ ಇದು ಮೊದಲು ಇದು 101ನೇ ಪೇಜ್ ನೋಡ್ರಪ್ಪ 6ನೇ ಪರೀಕ್ಷೆ 101ನೇ ಪೇಜ್ ಲಿಂಗಧಾರಣ ಪುಸ್ತಕ ಅದ್ರಾಗ 9 ಈಗ ಮುಗೀತ್ರಿ ಆ ಶ್ಲೋಕಗಳಲ್ಲಿ ಗುರುವಿನ ಒಂದು ಸ್ತುತಿ ಅದ ಏನು ಲೋಕವಿಖ್ಯಾತ ಭವಕ್ಕೆ ಬೇಸತ್ತ ಮನುಷ್ಯ ಭವಮುಕ್ತಿ ಪಡೆಯಲು ಹೃದಯತ ಬಯಸುತ್ತಾನೆ ದುಃಖ ಭಯ ಚಿಂತೆ ಮತ್ತೆ ಪುನರ್ಜನ್ಮ ಇವು ಏನೇನದವ ಇವುಗಳಿಂದ ಮುಕ್ತಿ ಬೇಕನ್ನಿಸ್ತಿರ್ತದ ಮುಕ್ತಿ ರೂಪ ಪ್ರಸಾದ ಕರುಣಿಸಬಲ್ಲ ಸದ್ಗುರುವಿಗೆ ಶರಣಾಗತನಾಗುತ್ತಾನೆ ಶ್ರೀ ಶಿವಯೋಗಿ ಶಿವಾಚಾರ್ಯರ ಆ ಪ್ರಸಾದಿಕ ಗುರುವಿನ 10 ಅತಿ ಮಹತ್ವದ ಲಕ್ಷಣಗಳನ್ನ ಇಲ್ಲಿ ವಿವರಿಸುತ್ತಾರೆ. ಪ್ರಸಾದಿಕ ಗುರು ನೀವೇನ್ ತಿಳ್ಕೊಂಡಿರಿ? ಪ್ರಸಾದಿಕ ಗುರು ಅಂದ್ರ ಪ್ರಸಾದ ನುಂಗ ಗುರು ಅಂತ ತಿಳ್ಕೊಂಡ್ರೆ ಎಲ್ಲರೂ. ಪ್ರಸಾದ ಕೊಡ ಗುರುವಿಗೆ ಪ್ರಸಾದಿಕ ಅಂತ. ಪ್ರಸಾದಿಕರಂತಂದ್ರ ಜ್ಞಾನ ಪ್ರಸಾದ ಕೊಡಂತ ಗುರುಗಳಿಗೆ ಪ್ರಸಾದಿಕರಂತಾರ.
ನೀವು ಮುಂದಿಟ್ಟದ್ದೆಲ್ಲ ಅಡಿಗೆ ಈಗ ದೇಶ ನುಂಗವನಿಗೆ ಪ್ರಸಾದಿಕ ಅಂತಾರ ಎಲ್ಲ ಹೆಂಗ್ ಅರ್ಥ ಮಾಡಿಬಿಟ್ಟಾರೆ, ಎಲ್ಲ ಗಾಬ್ಲೆ ಹಬ್ಸಿಬಿಟ್ರು. ನಾವು ಪ್ರಸಾದಿಕರದೀವ್ರಿ ಅಂತಿರ್ತಾರ. ಜ್ಞಾನ ಪ್ರಸಾದವನ್ನ ಕರುಣಿಸುವ ಗುರುನೇ ಪ್ರಸಾದಿಕ. ಎಂತ ಜ್ಞಾನ? ಮೋಕ್ಷದ ಜ್ಞಾನ, ಮುಕ್ತಿಯ ಜ್ಞಾನ, ಬ್ರಹ್ಮಜ್ಞಾನ ಕೊಡವ. ಅವನೇನು? ಲೋಕವಿಖ್ಯಾತ ಅಂದ್ರೆ ಆತ್ಮನ ಅನಂತತೆಯಲ್ಲಿ ರಮಿಸುವ ಗುರು ತನ್ನ ವಿರಕ್ತಿ ಮತ್ತು ವಿಚಾರ ಮತ್ತು ಆಚಾರಗಳಿಂದ ಎಲ್ಲ ಕಡೆ ಪ್ರಖ್ಯಾತನಾಗಿರಬೇಕು. ಸೂರ್ಯನ ಬರುವನ್ನ ಉಷಾದೇವಿ ಘೋಷಿಸುವಂತೆ ಮಹಾಗುರುವಿನ ಇರುವನ್ನ ಅವನ ಕೀರ್ತಿ ಉಷೆ ಎಲ್ಲೆಲ್ಲೂ ಹರಡಬೇಕು. ಅಂದರೆ ಜಿಜ್ಞಾಸು ಜೀವಿಗಳ ಅವನತ್ತ ಆಕರ್ಷಿತರಾಗುತ್ತಾರೆ. ಜಿಜ್ಞಾಸುಗಳು ಗುರುವಿನ ಬಳಿ ಯಾಕೆ ಬರ್ತಾರ? ಅವನ ಆಚಾರ, ವಿಚಾರ, ಜ್ಞಾನ ಅದನ್ನೆಲ್ಲ ನೋಡಿ ಜಿಜ್ಞಾಸುಗಳು ಅವನಿಗೆ ಆಕರ್ಷಿತರಾಗ್ತಾರೆ. ಈಗ ದುಂಬಿಗಳು ಹೂವಿನ ಬಲ್ಲಿ, ಹಣ್ಣಿನ ಬಲ್ಲಿ ಯಾಕೆ ಬರ್ತಾವ ಅಂತಂದ್ರೆ ಅದು ಹಣ್ಣು ಪರಿಪಕ್ವವಾಗಿರ್ತದ, ಅದಕ್ಕೆ ಬಂದಿರ್ತಾವ. ಯಾವ್ದಾರ ಹಣ್ಣ ಹೂವ ಲೆಟರ್ ಬರೆದು ಕರೀತವೆ, ಬರ್ರಿ ಪಕ್ಷಿಗಳೇ, ಬರ್ರಿ ದುಂಬಿಗಳೇ ಅಂತ ಹೇಳಿ. ಪ್ರಚಾರ ಮತ್ತು ಕೀರ್ತಿ ಇವೆರಡು ಏನದವ? ಬಹಳ ವಿರುದ್ಧದವು. ಪ್ರಚಾರ ಅಂದ್ರೆ ನಾವೇ ಮಾಡ್ಕೊಳ್ಳೋದು, ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದು. ನಾವು ಹಂಗದೀವ್ರಿ, ನೀವ್ ಹಿಂಗದೀವ್ರಿ ಅಂತ ಹೇಳಕ್ಕೆ ಹ್ಯಾಂಗದೀವಿ ಅನ್ನೋದು ಎಲ್ಲರಿಗೂ ಗೊತ್ತು, ಮತ್ತೇನು ಹೇಳ್ಕೊಳ್ಳೋದಿರ್ತದ. ಪ್ರಚಾರ ಅಂದ್ರೆ ನಾವೇ ಮಾಡ್ಕೊಳ್ಳೋದು, ಒಬ್ಬವ ತಂದು ಹೇಳ್ಕೊಳ್ಳೋದು. ಕೀರ್ತಿ ಅಂದ್ರೆ ಜನರ ಹೃದಯ ಸ್ಥಾನದೊಳಗೆ ಸೇರ್ಕೊಳ್ಳೋದು. ಹೃದಯ ಗದ್ದಿಗೆ ಮೇಲೆ ಕುಂತು ಪೂಜೆ ಮಾಡ್ಕೊಳ್ಳಂಗಾದ್ರೆ ಅದು ಕೀರ್ತಿ. ನಾವೇ ಹೇಳ್ಕೋತ ನಮ್ಮದೇ ನಾವು ದೊಡ್ಡದು ಮಾಡ್ಕೋತ ಆದ್ರೆ ಅದು ಪ್ರಚಾರ. ಪ್ರಚಾರಕ್ಕೆ ಕೀರ್ತಿಗೆ ಏನು ವ್ಯತ್ಯಾಸ ಅದ ಅಂದ್ರ, ಪ್ರಚಾರ ಮಾಡೋ ಹೆಂಗಿರ್ತಾನಂದ್ರ ಸೂರ್ಯನ ಕಡೆ ಬೆನ್ನು ಮಾಡಿಕೊಂಡು ಹೋಗ್ತಿರ್ತಾನ. ಸೂರ್ಯನ ಕಡೆ ಬೆನ್ನು ಮಾಡಿದ್ರೆ ನೆರಳು ಎಕಡೆ ಇರ್ತದ? ಸೂರ್ಯನ ಕಡೆ ಬೆನ್ನು ಮಾಡ್ಕೊಂಡು ಹೋಗೋವನಿಗೆ ನೆರಳು ಎಲ್ಲಿರ್ತದ? ಮಾರಿ ಮುಂದೆ ಇರ್ತದ. ಸೂರ್ಯಗೆ ಬೆನ್ನು ಮಾಡಿದ್ರ ಅವನ ನೆರಳು ಮುಖದ ಮುಂದೆ ಇರ್ತದ. ಅಂದ್ರೇನು? ಪ್ರಚಾರ ಎಷ್ಟು ಮಾಡಿದ್ರು ಅಸಾರ್ಥಕತೆ ಹಂಗೆ ಅವನ ಜೊತೆಗೆ ಇರ್ತದ. ಸಾರ್ಥಕ ಇರಂಗಿಲ್ಲ. ಎಷ್ಟು ಪ್ರಚಾರ ಮಾಡಿದ್ರೆ ಒಂದಿನ ಏನಂತ ಗೊತ್ತಾಗ್ತದ ಅವ ಎಂತವದನಂತ ಹೇಳಿ. ತಾನೇ ಮಾಡ್ಕೊಂಡದ್ದು ಪ್ರಚಾರ. ಕೀರ್ತಿ ಅಂದ್ರೆ ಹೆಂಗಿರ್ತದ? ಸೂರ್ಯನಿಗೆ ಮುಖ ಮಾಡಿ ಹೋದಂಗಿರ್ತದ. ಸೂರ್ಯನ ಕಡೆ ಮುಖ ಮಾಡಿದ್ರೆ ನೆರಳು ಎಲ್ಲಿರ್ತದ್ರಿ? ಬೆನ್ನಿಂದ ಇರ್ತದ. ಅವನ ಮುಖದ ಮುಂದೆ ಬೆಳಕೇ ಬೆಳಕು, ಆನಂದನೇ ಆನಂದ, ಸಂತೋಷನೇ ಸಂತೋಷ. ಇವನಿಗೇನಿರ್ತದ? ಆನಂದ ಸಂತೋಷ ಎಲ್ಲ ಬೆನ್ನಿಂದ ಇರ್ತದ. ಮುಂದೆ ಅವನಿಗೆ ಕತ್ತಲೆ ಇರ್ತದ, ಅಜ್ಞಾನನೇ ಇರ್ತದ. ಇವನಿಗೇನಿರ್ತದ? ಮಾರಿ ಮುಂದೆ ಏನೆಲ್ಲ ಇರ್ತದ, ಬೆಳಕಿರ್ತದ. ಅದೇನಾರ ಕತ್ತಲು ಅಜ್ಞಾನ ಇತ್ತಂದ್ರೆ ಅದು ಅವನ ಬೆನ್ನಿಂದ ಇರ್ತದ. ಹಂಗ ಕೀರ್ತಿ ಮತ್ತು ಪ್ರಚಾರಕ್ಕೆ ಬಹಳ ವ್ಯತ್ಯಾಸ. ಕೀರ್ತಿ ತಂದ ತಾನೆ. ಈಗ ರಾಮ ಜನರ ಹೃದಯದೊಳಗದನ, ರಾವಣ ಜನರ ಹೃದಯದಾಗದನನ್ರಿ ಅವ. ರಾಮ ಎಲ್ಲಿ ತನ ಇರ್ತಾನ ಅಲ್ಲಿ ತನ ರಾವಣ ಅಂತ ಕೀರ್ತಿನೇ ಇರ್ತದ. ಇಬ್ಬರದು ಇರ್ತದಿಲ್ರಿ, ರಾಮಂದನು ಇರ್ತದ, ರಾವಣಂದು ಇಬ್ಬರದೇ ಹೆಸರು ಇರ್ತಾವ. ಎಲ್ಲಿ ತನ ಮಹಾತ್ಮ ಗಾಂಧಿ ಹೆಸರು ಇರ್ತದ ಅಲ್ಲಿ ತನ ನಾಥೂರಾಮ್ ಗೋಡ್ಸೆ ಹೆಸರುನು ಇರ್ತದ. ಮಹಾತ್ಮ ಗಾಂಧಿ ಜನರ ಹೃದಯದಾಗದನ, ನಾಥೂರಾಮ್ ಗೋಡ್ಸೆ ಎಲ್ಲದನ? ಇತಿಹಾಸದಾಗದನ. ಇತಿಹಾಸದ ಪುಟದಲ್ಲಿ, ಜನರ ಹೃದಯದಲ್ಲಿ ಸೇರಿಲ್ಲ. ಅದೇ ರೀತಿ ರಾವಣರಲ್ಲಿ ರಾಮ ಜನರ ಹೃದಯದೊಳಗೆ ಸೇರನ್, ರಾವಣ ಇತಿಹಾಸದಾಗದನ.
ಐತಿಹಾಸಿಕ ಅಂತಂದ್ರೆ ಏನದು? ಹೃದಯದಲ್ಲಿ ಇರಂಗಿಲ್ಲ, ಇತಿಹಾಸದಾಗ ಇರ್ತದೆ. ಅದೇನದು? ಕೀರ್ತಿ ಅಲ್ಲ, ಪ್ರಚಾರ. ನಾ ಅಂತಿರ್ತದ. ಕೀರ್ತಿ ಅಂದ್ರೆ ಏನು? ಹೃದಯದೊಳಗಿರ್ತದ, ಜನಮಾನಸದೊಳಗಿರ್ತದ, ಹೃದಯದೊಳಗಿರೋದು. ಅದಕ್ಕೆ ಗುರು ಆದವನ್ ಏನಿರ್ತಾನ, ಅವನ ಕೀರ್ತಿ ವಿಷಯ ಎಲ್ಲೆಡೆ ಕಡೆ ಹರಡಿರಬೇಕು ಮತ್ತು ಜಿಜ್ಞಾಸು ಜೀವಿಗಳು ಅವನತ್ತ ಆಕರ್ಷಿತರಾಗುತ್ತಾರೆ. ಎಲ್ಲೇ ಹೋಗ್ಲಿ, ಯಾರು ತತ್ವಜ್ಞಾನದ ಬಗ್ಗೆ ಜಿಜ್ಞಾಸು ಉಳ್ಳವರಾಗ್ತಾರ, ತಾವು ಕಲಿಬೇಕಂತಾರ, ತಾವು ತಿಳ್ಕೊಬೇಕಂತಿರ್ತಾರ, ಯಾರು ಚಲೋ ಹೇಳೋ ಗುರುಗಳು ಸಿಕ್ಕಿಲ್ಲ ಅಂತೇಳಿ ಎಕಡೆಕಡೋ ಇರ್ತಾರ, ಅಂತವ್ರು ಏನಾಗ್ತಾರ, ಇಂಥವ್ರು ಸಿಕ್ಕ ಕೂಡಲೇ ಆಕರ್ಷಿತರಾಗ್ತಾರ. ಲೋಕವಿಖ್ಯಾತ. ವಿಚಾರ ಮಾಡಿ ನೋಡಲಾಗಿ ಯಾರಾದರೂ ಹಂಗದಾರಂದ್ರೆ ಲೋಕವಿಖ್ಯಾತರು? ಪ್ರಸಿದ್ಧವಾದವ್ರು ಯಾರು ಅದಾರ? ಅವ್ರವ್ರ ಏರಿಯಾದಾಗ ಅವ್ರು ವಿಖ್ಯಾತರ ಅದಾರ. ಇಡೀ ಲೋಕಕ್ಕೆ ವಿಖ್ಯಾತರು ಯಾರು ಅದಾರೇನಂತ ಅನಿಸ್ತಾರೇನು? ಯಾರು ಹಂಗ ಲೋಕ ವಿಖ್ಯಾತರಿದ್ದದ್ದು? ಭಗವಂತನೇ ಅವ ಒಬ್ಬನೇ ಲೋಕವಿಖ್ಯಾತ. ಬ್ರಹ್ಮಾಂಡದಾಗ ಎಲ್ಲ ಕಡೆ ಅವ ಒಬ್ಬನೇ ವಿಖ್ಯಾತ, ಶುದ್ಧ ಬ್ರಹ್ಮ. ಅವ ಒಬ್ಬನೇ ಲೋಕವಿಖ್ಯಾತ. ಬ್ರಹ್ಮಾಂಡ ತುಂಬಾ ಅವನೇ ಅದನ. ಪಿಂಡಾಂಡದಾಗ ಹೆಂಗದನಂದ್ರ ಅಳುನೆತ್ತಿ ಮೇಲಿನ ಕೂದಲಿನ ತುದಿಯಿಂದ ಅಂಗಾಲಿನ ಹೆಬ್ಬಟ್ಟಿನ ತುದಿಯ ಊರಿನ ತುದಿ ತನಕ ಅವನೇ ಅದನು. ಸುಪ್ರಸಿದ್ಧ ಅಂದ್ರು ಅವನೇ, ಲೋಕವಿಖ್ಯಾತ ಅಂದ್ರು ಅವನೇ. ಅವನಟ್ಟು ಯಾರೂ ಇಲ್ಲ. ವಿಚಾರ ಮಾಡ್ಬೇಕು, ಲೋಕವಿಖ್ಯಾತ ಅಂದ್ರೆ ಯಾರು ಅಂತಂದ್ರ ನಾದಿನೇನತ್ ನೋಡ್ಕೋಬೇಕು ಮೊದಲು. ನಮ್ಮನೆಗೆ ನಮ್ಮ ಹೆಂಡ್ರ ಮಕ್ಕಳೇ ಬೈತಿರ್ತಾರೆ, ಎಲ್ಲಿ ವಿಖ್ಯಾತ ಆಗ್ತೀವಿ? ಲೋಕವಿಖ್ಯಾತ ಅಂದ್ರೆ ಎಲ್ಲರೂ ಹೃದಯದೊಳಗೆ ಸೇರಿ ಎಲ್ಲರದು ಜೀವನ ನಡೆಸೋಷ್ಟು ಶ್ರೇಷ್ಠ ಆಗ್ಬೇಕು ಅವ. ಅದಕ್ಕ ಎಲ್ಲ ದೊಡ್ಡ ಸಮಸ್ಯೆ ಅದಾವ. ಲೋಕವಿಖ್ಯಾತ ಆಗ್ಬೇಕಾದ್ರ ಅವನಷ್ಟು ದೊಡ್ಡ ಮನಸ್ಸು, ಅವನಷ್ಟು ದೊಡ್ಡ ಗುಣ, ಅವನಷ್ಟು ಸಮಾಧಾನ, ಅವನಷ್ಟು ಶಾಂತಿ, ಹಾಗೆಲ್ಲ ಹೊಂದೋದಕ್ಕೆ ಪ್ರಯತ್ನ ಮಾಡ್ಬೇಕು. ಒಂದಿಟ್ಟಿಟ್ಟಕ್ಕೆ ಚಟ್ಕೊಂಡು ಜಗಳ ಮಾಡೋರೆಲ್ಲ ಎದರ ಲೋಕವಿಖ್ಯಾತರತ್ತ? ಅವ ಒಬ್ಬನೇ ಲೋಕವಿಖ್ಯಾತ. ಅದಕ್ಕೆ ಶಿವನೇ ಗುರು, ಗುರುನೇ ಶಿವ. ಅದಕ್ಕೆ ನೀವು ಎಂಥವನಿಗೆ ಶರಣಾಗತರಾಗಬೇಕು ಅಂತ ಇಲ್ಲಿ ತಾತ್ವಿಕವಾಗಿ ಹೇಳಕತ್ತಾರ. ನಿಮ್ಮ ಒಳಗಿರೋ ಅರಿವೇನದಲ್ಲ, ಘಟಾಕಾಶ, ಮಠಾಕಾಶ, ಮಹಾಕಾಶ, ಅವನು ಲೋಕವಿಖ್ಯಾತ. ಅವನಿಗೆ ಶರಣಾಗತರಾಗ್ರಿ, ಅವನ ಕಡೆ ಲಕ್ಷ್ಯ ಕೊಡ್ರಿ, ಅವ ಏನ್ ಹೇಳ್ತಾನ ಕೇಳ್ರಿ. ಕೇಳೋದು ಗೊತ್ತಾಯ್ತರ? ಎಂತ ಗುರುವಿಗೆ ಶರಣರಾಗಬೇಕಂತ. ಸಿಕ್ಕವ್ರಿಗೆಲ್ಲ ಗುರುಗಳು ಅಂತಾನು ಅವರೆಲ್ಲರೂ ನಾವು ಗುರುಗಳು ಅಂತ ತಿಳ್ಕೊಂಡಾರ. ಆ ಗುರುವಿನ ಒಂದನೇ ಲಕ್ಷಣ ಲೋಕವಿಖ್ಯಾತ. ಇವ ಲೋಕವಿಖ್ಯಾತ ಅದನ್ನೇನಂತ ನೋಡ್ರಿ. ಅವ್ರ ಮಠದಾಗೆ ಅವ್ರ ಶಿಷ್ಯರು ಬೈತಿರ್ತಾರ, ಅವ್ರ ಮನೆಗೆ ಅವ್ರ ಹೆಂಡ್ರ ಮಕ್ಕಳು ಬೈತಿರ್ತಾರ. ಯಾವ ಮಠದಾಗ ಹೋದ್ರ ಆ ಮಠದಾಗ ಅವ್ರ ಸೇವಕರೇ ಅವ್ರಿಗೆ ಬೈತಿರ್ತಾರ, ಜೀವ ತಿಂತಾನ್ರಿ ಹಂಗನ ಹಿಂಗನ ಅಂತ ಹೇಳಿ. ಎದರ್ ಲೋಕವಿಖ್ಯಾತ? ಅವ ಒಬ್ಬನೇ, ಪರಮಾತ್ಮ ಒಬ್ಬನೇ ಲೋಕವಿಖ್ಯಾತ. ಅವನ ಒಬ್ಬನಿಗೆ ನಾವು ಸರೆಂಡರ್ ಆಗ್ಬೇಕು. ಉಳಿದವರೆಲ್ಲ ಒಂದಿಷ್ಟು ಮೊದಲು ಕಲ್ಕೊಂಡಾರ, ಒಂದಿಷ್ಟು ಮಂದಿ ಆಮೇಲೆ ಕಲ್ಕೊಳಕತ್ತಾರ ಅಷ್ಟೇ. ಒಂದಿಷ್ಟು ಮಂದಿ ಮುಂದಿನ ಸೀಟ್ನಾಗ ಕೂತಾರ, ಒಂದಿಷ್ಟು ಮಂದಿ ಹಿಂದಿನ ಸೀಟ್ನಾಗ ಕೂತಾರ. ಎಲ್ಲರೂ ಒಂದೇ ಜರ್ನಿ, ಒಂದೇ ಬಸ್ನಾಗ ಕೂತಾರ. ಸ್ವಲ್ಪ ಮುಂದದಾರ, ಒಂದಿಷ್ಟು ಹಿಂದದಾರ ಅಷ್ಟೇ. ಏನ್ ತೊಂದ್ರೆ, ಎಲ್ಲರೂ ಒಂದೇ. ಅವ ಒಬ್ಬನೇ ಲೋಕವಿಖ್ಯಾತ. ಅಂತ ಗುರುವಿಗೆ ನೀವೇನಾರ ಶರಣಾಗತರಾಗಿ ನಿಮ್ ಜನ್ಮ ಸಾರ್ಥಕ ಆಗ್ಬೇಕಾದ್ರ ಅವನಿಗೆ ಸರೆಂಡರ್ ಆಗ್ಬೇಕು. ಅವನೇ ಗುರು, ಅರಿವೇ ಗುರು.
ಎರಡನೇದ್ದೇನು? ಲೋಭ ಮೋಹ ವಿವರ್ಜಿತ. ಲೋಭ ಮೂಲಾನಿ ಪಾಪಾನಿ ಲೋಭಶ್ಚೇ ಗುಣೇನ ಕಿಂ ಇದಂ ನರಕಸ್ಯ ದ್ವಾರಂ. ಪಾಪಗಳು ಜನನಿ ಲೋಭ, ಪಾಪಗಳ ಜನನಿ ಲೋಭ. ಲೋಭದಿಂದ ಏನಾಗ್ತದ? ಪಾಪಗಳು ಹುಟ್ಟುತ್ತವತ್ತ. ಪಾಪಗಳ ಜನನಿ ಪಾಪಾನಿ ಲೋಭಶ್ಚ. ಲೋಭ ಮೂಲಾನಿ ಪಾಪಾನಿ. ಲೋಭ ಮೂಲಾನಿ ಪಾಪಾನಿ ಅಂತ ಒಂದು ಶಬ್ದ ಬರ್ಕೊಳ್ರಿ. ಲೋಭ ಮೂಲಾನಿ ಪಾಪಾನಿ ಅಂತಂದ್ರೆ ಏನು ಅಂದ್ರೆ, ಪಾಪಗಳ ಜನನಿ ಲೋಭ. ಜನನಿ ಅಂದ್ರೆ ತಾಯಿ. ಲೋಭ ಎಲ್ಲ ತನ್ನಬಲ್ಲೇ ಇರಲಿ, ಯಾರಿಗೆ ಕೊಡಬಾರದು ಅಂತೇಳೇನ ಲೋಭ ಅದಲ್ಲ, ದುರಾಶೆ, ಅದೇ ಲೋಭ. ಇದೇ ಪಾಪಗಳ ಜನನಿ. ಲೋಭದಿಂದ ಅಧಿಕವಾದ ದುರ್ಗುಣ ಯಾವುದು? ಅದಕ್ಕಿಂತ ದೊಡ್ಡ ಗುಣ ಯಾವುದದ? ಲೋಭೇಶ್ಚ ದುರ್ಗುಣೇನ ಕಿಂ. ಅದಕ್ಕಿಂತ ಕೆಟ್ಟ ಗುಣ ಮತ್ತಿನ್ನೇನದ? ಲೋಭದಕ್ಕಿಂತ ಕೆಟ್ಟ ಗುಣ ಯಾವುದು? ಸ್ವಾರ್ಥ. ಅದಕ್ಕಿಂತ ದೊಡ್ಡ ಕೆಟ್ಟ ಗುಣ ಯಾವುದದ? ಲೋಭ. ಇದಂ ನರಕಶ್ಚ ದ್ವಾರಂ. ಲೋಭವು ನರಕದ ಹೆಬ್ಬಾಗಿಲು. ಲೋಭ ಮೂಲಾನಿ ಪಾಪಾನಿ ಲೋಭಶ್ಚ ದುರ್ಗುಣೇನ ಕಿಂ ಇದಂ ನರಕಶ್ಚ ದ್ವಾರಂ. ಇದು ನರಕದ ಬಾಗಿಲು. ಇದು ಸಮಾಜ ಹಾಗೂ ರಾಷ್ಟ್ರ ವಿಘಾತಕ. ಎಲ್ಲ ಅಧಿಕಾರ ಯಾರ್ಯಾರ ಕೈಯಾಗದ ಅವರೆಲ್ಲರೂ ಜಗತ್ತಿನ ಸಂಪತ್ತೆಲ್ಲ ನನ್ನ ಮನೆಗೆ ಬಂದು ಬೀಳ್ಲತ್ತಿ ಹೆಂಗ್ ಸಂಗ್ರಹ ಮಾಡ್ಕೊಳಕತ್ತಾರ ನೋಡಿದಿಲ್ಲ? ಯಾರ ಕೈಯಾಗ ಅಧಿಕಾರ ಅದ ಅವರೆಲ್ಲರೂ ಗಣಪತಿ ಹೊಟ್ಟಿಗೊಂದು ಹಾವು ಕಟ್ಕೋಣ, ಹೊಟ್ಟಿಗೊಂದು ಹಾವು ಕಟ್ಕೋಣ. ಅದರ ಅರ್ಥ ಏನು? ಎಲ್ಲ ಅಧಿಕಾರ ನಿಮ್ ಕೈಯಾಗೆ ಇದ್ರೂ ಅಲ್ಲಿರೋ ಸಂಪತ್ತೆಲ್ಲ ಸಮಾಜದ ಒಳಿತಿಗಾಗಿ ಬಳಕೆ ಮಾಡೋದಕ್ಕ, ಅದ್ರೊಳಗ ನೀವು ಸ್ವಾರ್ಥ ಸಾಧನೆ ಮಾಡಬಾರ್ದು, ನಿಮ್ ಕಂಟ್ರೋಲ್ನಾಗ ನೀವು ಇರ್ಬೇಕಂತ ಹೊಟ್ಟಿಗೊಂದು ಹಾವು ಕಟ್ಕೋಣ. ಇಲ್ಲಿ ಹೊಟ್ಟಿ ಅಗಲ್ ಬಿಟ್ಟು ತಿರುಗಾಡ್ತಾರ. ಮಂದಿಗೆ ಇರಿತದ ಅವ್ರ ಹೊಟ್ಟಿ. ಅವ್ರೆಲ್ಲರೂ ಬಂದು ನಿಂತರಂತಂದ್ರ ಹೊಟ್ಟಿಲೆ ಇರಿತಿರ್ತಾರ. ಅವ್ರ ರಾಜಕಾರಣಿಗಳ ಸಣ್ಣ ಸಣ್ಣ ಪುಟಗೋಸಿ ರಾಜಕಾರಣಿಗಳು ಎಲ್ಲರೂ ಹೊಟ್ಟಿ ಬೆಳೆಸಿರ್ತಾರ. ಅವ್ರು ಬಂದ್ರಂದ್ರ ಅವ್ರ ಹೊಟ್ಟಿಲೆ ಇರಿತಾರ ಮಂದಿಗೆ. ಅದು ಇರ್ಲಕತ್ತಾರ ನೋಡ್ಬೇಕು. ಒಂದು ಹಿಂಗ್ ಲಗ್ನದಾಗ ಸಹಿತ ಕ್ಯೂನಾಗ ನಿಂತಂಗ ಹಿಂಗ್ ಎಡಕ ಬಲಕ ಇರುದು ಹೋಗಿ ಅಕ್ಕಿ ಕಾಳು ಹಾಕಿ ಹೋಗ್ತಾರ. ಅವ್ರು ಕ್ಯೂನಾಗ ನಿಂದ್ರಂಗೇ ಇಲ್ಲ. ಅವ್ರು ಬಂಡ ನನ್ನ ಮಕ್ಕಳು ಅವರೆಲ್ಲ ಯಾರು ಅವ್ರ ಕಣ್ಣಿಗೆ ಕಾಣಂಗೇ ಇಲ್ಲ. ಹೊಟ್ಟಿ ತಂದು ಇರಿತಾರ, ಇರೋದಕ್ಕೆ ಒಳಗೆ ಹೋಗ್ತಾರ, ಅಕ್ಕಿ ಕಾಳಾಕ ಹೋಗ್ತಾರ. ಅಂತ ಪರಿ ಹೊಟ್ಟೆ ಅದು ಯಾರ್ಲಿಂದ ಏನ್ ತಿಂದು ಬೆಳೆಸಿರ್ತಾರೋ ಏನೋ. ನಮ್ಮದು ಬೆಳೆಸ್ಬೇಕಂದ್ರೆ ಬೆಳೆಯಂಗೇ ಇಲ್ಲ. ಮಗನ್ ಒಳಗೆ ಹೋಗ್ತದ. ಏನಾದ್ರು ಜಾಸ್ತಿ ತಿಂದೆ ಒಂದು ಮತ್ತೊಂದಿಷ್ಟು ಗುಳಿಗೆ ತಗೊಂಡು ಅದು ಏನ್ ತಿಂದು ಬೆಳೆಸ್ತಾರೋ ಏನೋ. ನಮ್ದು ಏಟ್ ತಿಂದ್ರು ಬೆಳೆಯಂಗಿಲ್ಲ. ಹೆಂಗಿರ್ಬೇಕು ಹಂಗೆ ಆಯ್ತು. ಅದು ಏನದಂತಂದ್ರ ಬಹಳ ಕೆಟ್ಟ ಗುಣ ಲೋಭ. ಎಲ್ಲ ತಾನು ಆರಾಮಿದ್ದು ಜಗತ್ತು ಏನ್ಯಾಕಾಗಲ್ಲ, ಕಾಳಾಗಿ ಹೋಗಲ್ಲ, ನಮ್ದು ನಾ ಚಲೋ ಇರ್ಬೇಕಂತ. ಅದಕ್ಕೆ ಹಿಂಗೆ ಭಾರಿ ದೊಡ್ಡ ಪಂಡಿತ, ಸಾವಿರಾರು ಬುಕ್ ಓದಿದ್ದ, ಭಾರಿ ದಿವ್ಯ ಜ್ಞಾನಿ, ಎಲ್ಲರೂ ದೊಡ್ಡ ಪೂಜೆ ಮಾಡ್ತಿದ್ರು, ದೊಡ್ಡ ಪಂಡಿತ, ಶಾಣೆ ಮನುಷ್ಯ ಅವನಂತ. ಕಟ್ಕೊಂಡು ಹೆಣ್ತಿ ಕವಡಿ ಕಾಸು ಕಿಮ್ಮತ್ ಕೊಡ್ತಿದ್ದಿಲ್ಲ ಅವನಿಗೆ. ನಾನು ಇಷ್ಟು ದೊಡ್ಡ ಪಂಡಿತ ಅದೀನಿ, ನನ್ನ ಬುಕ್ಕ ಮುಟ್ಟಂಗಿಲ್ಲ, ನನ್ನ ಸಂಗಟ ಒಂದು ಅಕ್ಷರ ಓದಂಗಿಲ್ಲ, ಎಂತ ಹೆಣ್ತಿ ಸಿಕ್ಕಿ ನೀ ನನಗೆ ಮ್ಯಾಚಿಂಗ್ ಇಲ್ಲ ಅಂತೇಳಿ ಕಿರಿ ಮಾಡ್ತಿರ್ತಾನ. ಎಷ್ಟು ಕಿರಿಕಿರಿ ಮಾಡಿದ್ರು ಆಕಿ ಏನ ಮಣಂಗೇ ಇಲ್ಲ. ಆಕಿ ಮಣಂಗೇ ಇಲ್ಲ. ಆಕಿ ಕಡಿ ಏನ್ ಕೇಳ್ತಾಳ? ಕಡಿಗೆ ಇವನಿಗೆ ಮಾಡೇ ಬಿಡಮ್ಮ ಒಂದು ಪಜಿತಿ ಅಂತೇಳಿ, ನೀನಗ ಒಂದು ಪ್ರಶ್ನೆ ಕೇಳ್ತೀನಿ, ನಾನೇನು ನಿನ್ನ ಬುಕ್ ತಗೊಂಡು ಓದಬಾರ್ದು ಅಂತ ಏನಿಲ್ಲ, ಓದ್ತೀನಿ. ಆದ್ರೆ ಒಂದು ಕಂಡೀಷನ್, ನಂದೊಂದು ಪ್ರಶ್ನೆ ಅದ, ಆ ಪ್ರಶ್ನೆಕ ಉತ್ತರ ಕೊಡು ಅಂತ. ಅವಾಗ ಏನ್ ಪ್ರಶ್ನೆ ಕೇಳು, ನನ್ನ ಬಳಿ ಬೇಕಾದಷ್ಟು ದೊಡ್ಡ ದೊಡ್ಡ ಬುಕ್ ಅದಾವ,
ಆ ಬುಕ್ನಾಗ ಎಲ್ಲ ಪ್ರಶ್ನೆಗೆ ಉತ್ತರ ಅದಾವ. ಯಾವ ಪ್ರಶ್ನೆ ಬೇಕೋ ಆ ಪ್ರಶ್ನೆ ಕೇಳ ಆಯ್ತಂತ. ಪಾಪಕ ಬಾಪ ಕೋನ್ ಹೈ ಅಂತ ಕೇಳ್ತಾಳ. ಪಾಪದ ತಂದೆ ಯಾರು? ಪಾಪಕ ಬಾಪ ಕೋನ್ ಹೈ ಇದು ಯಾವ ಬುಕ್ನಾಗ ಇಲ್ಲೇ ಇಲ್ಲಲ್ಲ ಇದು ಕ್ವಶನ್. ಶಾಸ್ತ್ರ ಹಗಲು ರಾತ್ರಿ ನಾವು ಇದೊಂದು ಹೆಂಗಸಿನ ಕ್ವಶನ್. ನನ್ನ ಪಾಂಡಿತ್ಯ ಎಲ್ಲ ನಿಂತು ಬಿಡುತ್ತಲ್ಲ. ಇದೇನು ಪ್ರಶ್ನೆ ಇದೆ ನನಗೆ? ಪಾಪಕ ಬಾಪ್ ಕೋನ್ ಹೈ, ಪಾಪಕ ಬಾಪ್ ಕೋನ್ ಹೈ ಎಲ್ಲ ಬುಕ್ನಾಗ ಹುಡುಕ್ತಾನೆ. ಪಾಪದ ತಂದೆ ಯಾರು, ಪಾಪದ ತಂದೆ ಯಾರು? ಎಲ್ಲಿ ಬುಕ್ ಎಲ್ಲಿ ಹುಡುಕಿದ್ರು ಸಿಗಲ್ಲ, ಎಲ್ಲಿ ಹುಡುಕಿದ್ರು ಸಿಗಲ್ಲ. ಸುತ್ತಮುತ್ತ ಯಾರಿಗಾರ ಕೇಳಿದ್ರೆ ಮರ್ಯಾದೆ ಕಡಿಮೆ. ಪಾಪದ ತಂದೆ ಯಾರು ಅಂತೇಳಿ ಇಷ್ಟು ದೊಡ್ಡ ಪ್ರವಚನ ಹೇಳ್ತಾನ, ಇಂಥ ಸಿಂಪಲ್ ಕ್ವಶನಿಗೆ ಆನ್ಸರ್ ಹೇಳಕ್ ಬರಲ್ಲ ಬೈತಾರತ್ತೆ. ಅಲ್ಲಿ ಇಲ್ಲಿ ಸ್ವಲ್ಪ ತನಕ ಪರಿಚಯ ಇರ್ಲಾರ್ದು ಬೇರೆ ಬೇರೆ ಪ್ರದೇಶದಾಗ ಹೋಗಿ ಬೇರೆ ಬೇರೆ ಪಂಡಿತರಿಗೆ ಕೇಳ್ತಾನೆ, ಪಾಪಕ ಬಾಪ್ ಕೋನ ಹೇಳ್ರಪ್ಪ, ಪಾಪಕ ಬಾಪ್ ಕೋನ ಹೇಳ್ರಪ್ಪ. ಯಾರಿಗೆ ಹೇಳಕ್ಕೆ ಬರಂಗಿಲ್ಲ. ದಿನ ರಾತ್ರಿಯಾಗನ ಕೇಳಕ್ಕೆ ಗೊತ್ತಾಯ್ತಾ? ಎಲ್ಲರ ಸಿಕ್ತಾ ಪಾಪಕ ಬಾಪ್ ಕೋನ್ ಹೈ, ಪಾಪಕ ಬಾಪ್ ಕೋನ್ ಹೈ? ಇನ್ನ ಸಿಕ್ಕಿಲ್ಲ, ಇನ್ನ ಉತ್ತರ ಸಿಕ್ಕಿಲ್ಲ. ಮಾನಸಿಕ ಹಿಂಸೆ ಹುಚ್ಚಾಗ್ಬಿಡ್ತಾನ. ಇದು ಈ ಊರಾಗ ಸುತ್ತಮುತ್ತ ಯಾರಿಗೆ ಕೇಳಿದ್ರು ಇದಕ್ಕೆ ಗೊತ್ತಾಗಲ್ಲ. ಇದಕ್ಕೆಲ್ಲ ಸ್ವಲ್ಪ ಊರ್ ಬಿಟ್ಟು ದೂರ ಆದ್ರೆ ಗೊತ್ತಾಗ್ತದ. ಅಲ್ಲಿ ಇಲ್ಲಿ ಹೋಗಿ ಬರ್ತಾನ, ಏನೂ ಆಗಲ್ಲ. ಕಡೆಗೆ ತತ್ವಜ್ಞಾನದ ಬಗ್ಗೆ ಏನೂ ತಿಳಿಲಿಲ್ಲ ಅಂದ್ರೆ ಕಾಶಿಗೆ ಹೋಗ್ಬೇಕು ನಾವೆಲ್ಲ. ಕಾಶಿ ಒಳಗೆ ಪಂಡಿತರದಾರ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದ. ಕಾಶಿಗೆ ಹೋಗ್ತಾನ, ತನಗ ಗೊತ್ತಿದ್ದ ಮಂದಿಗೆ ಕೇಳ್ತಾನ, ಏನೂ ಅದಕ್ಕೆ ಉತ್ತರ ಸಿಗಂಗಿಲ್ಲ. ಸಿಗಲ್ಲ ಆದ ಕೂಡ್ಲೇನೆ ಮತ್ತೆ ಇನ್ನೇನ್ ಮಾಡ್ಬೇಕು ಅಂತೇಳಿ ಹೊಟ್ಟಿಗೊಂದು ಪಾಟಿ ಬರ್ಕೋತಾನ. ಪಾಟಿ ಮೇಲೆ ಪಾಪಕ ಬಾಪ್ ಕೋನ್ ಹೈ ಅಂತೇಳಿ ಬರೋದು, ಅದು ಪಾಟಿ ಹೊಟ್ಟಿ ಕಟ್ಕೊಂಡ್ಬಿಡ್ತಾನ. ಕಟ್ಕೊಂಡು ಕಾಶಿ ಬಜಾರ್ದಾಗ ಎಲ್ಲ ಕಡೆ ತಿರುಗಾಡ್ತಾನೆ. ತಿಂಗಳಗಟ್ಲೆ ತಿರುಗಾಡ್ತಾನ. ಅದು ಏನಾಗ್ಬಿಡ್ತು, ಮಂದಿ ಪಾಪಕ ಬಾಪ್ ಆಯಬೇಕಂತಾರ. ಪಾಪದ ತಂದೆ ಬಂದ ನೋಡುವಂತ ಮಂದಿ ಅವನಿಗೆ ಪಾಪಕ ಬಾಪ್ ಅಂತ ಅವನಿಗೆ ಅನ್ಲಕತ್ತಿಬಿಟ್ರು. ಬೋರ್ಡ್ ಬರ್ಕೊಂಡು ತಿರುಗಾಡ್ಲಕತ್ತಾನ. ಮತ್ತು ಪಾಪಕ ಬಾಪ್ ಆಯಬೇಕಂದ ನನಗೆ ಪಾಪಕ ಬಾಪ್ ಅನ್ಲಕತ್ತಾರಲ್ಲ ಈ ಮಂದಿ ಅಂತೇಳಿ ಮತ್ತದು ಪಾಟಿ ಬಿಚ್ಕೊಂಡ್ಬಿಡ್ತಾನ. ಬಿಚ್ಚಿಟ್ಟು ಹಿಂಗ್ ಹೋಗ್ಬೇಕನ್ನ ಜಗ್ಗಿ ಮಳಿ ಬರ್ತಿರ್ತದ. ಜಗ್ಗಿ ಮಳಿ ಬರೋ ಟೈಮ್ನೊಳಗ ಒಂದು ಮನಿ ಬಾಗಿಲಿಗೆ ಚಾಟಿಗೆ ನಿಂದಿರ್ತಾನ. ಅದು ಸ್ವಲ್ಪ ಹಿಂಗ ಬೆನ್ನ ಹಚ್ಚದ್ರಾಗೆ ಅದು ಬಾಗ್ಲ ತೆರ್ಕೊಂಡ್ಬಿಡ್ತದ. ಬಾಗ್ಲ ತೆರ್ಕೊಂಡಿರ್ತದ. ಒಬ್ಬ ಪಂಡಿತ, ಒಬ್ಬ ಒಳ್ಳೆ ತತ್ವಜ್ಞಾನಿ ನಮ್ಮ ಮನಿ ಮುಂದ ಎಂದ್ ಬರಬೇಕು ಅಂತೇಳಿ ಒಳಗಿದ್ದಕ್ಕೆ ಒಬ್ಬಕ್ಕಿ ವೇಶ್ಯ ಹೆಣ್ಮಗಳಿರ್ತಾಳಕ್ಕಿ. ಆ ಹೆಣ್ಮಗಳ ಏನಂತಾಳ, ಗುರುವೇ ನಮ್ಮ ಮನಿಗೆ ಬಂದ್ರಿ, ನಮ್ಮ ಮನಿಗೆ ಪಾದ ಹಾಕ್ರಿ, ಧನ್ಯ ಧನ್ಯ. ಇವ ಬಾಗ್ಲೆ ತೆರೀತು, ನಾ ಸ್ವಲ್ಪ ಬೆನ್ನ ಹಚ್ಚದ್ರಾಗೆ ಸಾರಿ ಅಂತ ಇವ ಅಂತಾನ. ಇಲ್ಲ ಏನ್ ಸಾರಿ ಅನ್ಬೇಡ್ರಿ, ನಿಮ್ಮದೇ ಮನಿ ಅದ, ಒಳಗ್ ಬರ್ರಿ ಅಂತಾಳ. ಇವ ಒಳಗ್ ಹೋಗಿ ಹಿಂಗ ಕುಂತ್ರ ಅಲ್ಲಿರೋ ವ್ಯವಸ್ಥೆಗಳು ಅವೆಲ್ಲ ನೋಡಿದ ಕೂಡ್ಲೇನೆ ಅವನಿಗೆ ಒಂದ್ ನಮೂನಿ ಅಸಹ್ಯ ಭಯಾನಕ ಅನ್ಸ್ಲಕತ್ ಬಿಡ್ತದ. ಆದ್ರೆ ಕೂಡ್ರಿ ಅಂತಾಳ. ಆಮೇಲೆ ಸ್ನಾನ ಮಾಡ್ರಿ, ಪೂಜೆ ಮಾಡ್ರಿ, ಊಟ ಮಾಡ್ರಿ ಏನೆಲ್ಲ ಹೇಳ್ತಾಳ. ಅದೆಲ್ಲ ಏನಾರ ಮಾಡ್ಬೋದು. ಆದ್ರೆ ನಾನು ಒಂದು ಕೆಲ್ಸದ ಮೇಲೆ ಬಂದೀನಿ ಕಾಶಿಗೆ. ಏನ್ ಕೆಲಸ? ಪಾಪಕ ಬಾಪ್ ಕೋನ್ ಹೈ ಅಂತೇಳಿ ಒಂದು ಕ್ವಶನ್ ಬಂದದ ನನಗ. ಅದಕ್ಕೆ ಉತ್ತರ ಸಿಗ್ಲಾರ್ಬೇಕ ನನಗೆ ಹಿಂಗೆಲ್ಲ ಆಗ್ಯದ. ಹಿಂಗಾಗಿ ನಾನು ಆ ಪ್ರಶ್ನೆ ಉತ್ತರ ಹುಡುಕಾಟಕ್ಕೆ ತಿರುಗಾಡ್ಲಕತ್ತೀನಿ. ನಾ ಓದ್ತೀನಿ, ಟೈಮ್ ಆಗ್ಯದ, ನಾ ಓದ್ತೀನಿ. ಇಲ್ಲ ಅದೇನ್ ದೊಡ್ಡ ವಿಷಯ, ಅದೇನ ಆ ಪ್ರಶ್ನೆಗೆ ಉತ್ತರ ಅತ್ಯಂತ ಸರಳ, ನಾ ಹೇಳ್ತೀನಿ ಅಂದಂತ. ಆಕೆ ಹಂಗ ಅಂದ ಕೂಡ್ಲೇನೆ ಭಯಂಕರ ಖುಷಿ ಆಯ್ತತ್. ಅಂತಿಂತ ದೊಡ್ಡ ಪ್ರಕಾಂಡ ಪಂಡಿತರು ಪಾಪಕ ಬಾಪ್ ಕೋನ್ ಹೈ ಅಂತ ಗೊತ್ತಿಲ್ಲ, ಒಬ್ಬ ವೇಶ್ಯಾವಾಟಿಕೆ ಹೆಣ್ಮಗಳು ಪಾಪಕ ಬಾಪ್ ಕೋನ್ ಹೈ ಅಂತ ಹೇಳ್ತೀನಿ ಅಂತಾಳ. ಅಂದ್ರೆ ಇದೆಂತ ಪಾಂಡಿತ್ಯ ಇರ್ಬೇಕೀಕಿ ಬಲ್ಲಿ ಅಂತ ಮತ್ತೆ ಜಲ್ದಿ ಹೇಳತ್ತವ ಅಂತಾನ. ನಾ ಹಂಗೆ ಹೇಳಿ, ನೀ ನಮ್ಮ ಮನೆಗೆ ಸ್ನಾನ ಪೂಜೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದ್ರೆ ನಾನು ಹೇಳ್ತೀನಿ. ನಾನು ನಿನ್ನಂತ ವೇಶ್ಯ ಹೆಣ್ಮಗಳ ಮನ್ಯಾಗ ನಾನು ಸ್ನಾನ ಪೂಜೆ ಮಾಡಿದ್ರೆ ನನ್ನ ಆಚಾರ ಏನು, ನನ್ನ ವಿಚಾರ ಏನು?
ಅಂಥವೆಲ್ಲ ಮಾಡಕ್ಕಾಗಂಗಿಲ್ಲ ಇಲ್ಲಿ. ಆಯ್ತು, ನಿಂದು ಆಚಾರ ನಿಷ್ಠೆ ನಾ ಮೆಚ್ಚಿಕೊಂಡೆ. ನಿನ್ನ ಕ್ವಶನಿಗೆ ಆನ್ಸರ್ ಬೇಕಿದ್ರ ಮಾಡು, ಬೇಡ ಅಂದ್ರೆ ಬಿಟ್ಬಿಡು, ಹೋಗ ಕಡೆ. ಆದ್ರೆ ಇನ್ನೂ ಒಂದು ಏನಪ್ಪ, ಪಾದ ಪೂಜಾರೆ ಮಾಡಿಸ್ಕೊತಾ ಇಲ್ಲ, ಮಾಡಿಸ್ಕೊತೀನಿ. ಆಯ್ತು, ಪಾದ ಪೂಜೆ ಮಾಡ್ತೀನಿ ಅಂತ ಪಾದದ ಬಲ್ಲಿ ಚಿನ್ನದ ನಾಣ್ಯಗಳಿಂದ ತುಂಬಿದ ಒಂದು ತಟ್ಟೆ ತಂದು ಅವನ ಪಾದದ ಮುಂದೆ ಇಟ್ಟು ನಮಸ್ಕಾರ ಮಾಡಿ, ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾಳ. ಮಾಡಿ ಆ ಚಿನ್ನದ ನಾಣ್ಯಗಳು ನನಗೆ ಕೊಡ್ತಾನ ಅಂತ ತಿಳ್ಕೊಂಡಿರ್ತಾನ. ಪಾದದ ಬಲ್ಲಿ ಇಟ್ಟಾಳ ಅಂದ್ರೆ ನನಗೆ ಕಳ್ತಾಳ ಅದು ಚಿನ್ನದ ನಾಣ್ಯ ತಟ್ಟೆ ಒಳಗೆ ಒಯ್ಲಕತ್ತಿ ಬಿಡ್ತಾಳ. ಮತ್ತೆ ಇಲ್ಲಿ ಅದಕ್ಕೆ ತಂದು ಮತ್ತೆ ವಾಪಸ್ ಅದಕ್ಕೆ ಒಯ್ಲಕತ್ತಿದ್, ನನಗೆ ಕೊಡೋದಕ್ಕೆ ತಂದಿದ್ದೆ, ವಾಪಸ್ ಒಯ್ಲಕತ್ತಿ. ನಿನಗೆ ಕೊಡೋದಕ್ಕತ್ತೆ ತಂದಿನಿ, ಆದ್ರೆ ನೀ ತಗೊಳಕ ಯೋಗ್ಯ ಇಲ್ಲಲ್ಲ, ನನ್ನ ಮನಸ್ಸು ನಿನಗೆ ಕೊಡ್ಲಕ್ಕ ಆಗ್ತಾ ಇಲ್ಲ. ಯಾಕ? ನಿನಗೆ ಎಲ್ಲಾ ನಾಣ್ಯಗಳು ನಿನಗೆ ಕೊಡ್ತೀನಿ, ಆದ್ರೆ ನಮ್ಮ ಮನೆಗೆ ನೀ ಸ್ನಾನ ಪೂಜೆ ಊಟ ಮಾಡ್ಬೇಕು. ಅವನಿಗೇನಾಗ್ತದ, ಇವ್ರ ಮನೆಯಾಗ ಸ್ನಾನ ಮಾಡಿದ್ದು ಮಂದಿಗೆ ಯಾರಿಗ್ ಗೊತ್ತಾಗ್ತದ? ಯಾರು ನೋಡ್ತಾರ ನನಗ? ಸುಮ್ಮನೆ ಇಲ್ಲಿ ಸ್ನಾನ ಪೂಜೆ ಮಾಡಿದ್ರೆ ಸಾಕು, ನನಗೆ ಇಷ್ಟೊಂದು ಚಿನ್ನದ ನಾಣ್ಯಗಳು ಸಿಗ್ತಾವ, ಪ್ರಶ್ನೆಗೆ ಉತ್ತರನೂ ಹೇಳ್ತೀನಿ ಅಂತಾಳ. ಹಿಂಗಾಗಿ ಆಯ್ತು, ಸ್ನಾನ ಪೂಜೆ ಮಾಡ್ತೀನಿ ಅಂತ ಸ್ನಾನ ಪೂಜೆ ಮಾಡಿ ಕುಂದಿರ್ತಾನ. ಕುಂತ ಮೇಲೆ ಪ್ರಸಾದ ನನ್ನ ಕೈಲೇ ಉಣಿಸ್ತೀನಿ, ನಿನಗೆ ಬಾಯಾಗಿ ತುತ್ತು ನನ್ನ ಕೈಲೇ ಇಡ್ತೀನಿ ಅಂತ ಹೇಳಕ್ಕೆ. ನಿನಗೆ ಚಿನ್ನದ ನಾಣ್ಯ ಬೇಕಂದ್ರೆ ನನ್ನ ಕೈಲೇ ನಿನ್ ಬಾಯಾಗಿ ತುತ್ತಿಡ್ತೀನಿ ಅಂತ ಹೇಳಕ್ಕೆ. ಇಡ್ತೀನಿ ಅಂದಾಗ ಈಕಿ ಕೈಲೇ ತುತ್ತು ಉಂಡಿದ್ರೆ ಮಂದಿಗೆ ಯಾರಿಗೆ ಗೊತ್ತಾಗ್ತದೆ? ಈಕಿ ಮನ್ಯಾಗ ಸೀಕ್ರೆಟ್ ಆಗಿ ಉಳ್ಳಾಕತ್ತೀನಿ, ನನಗ ಈ ನಾಣ್ಯಗಳು ಸಿಗ್ತಾವ, ಅದ್ರ ಆಸೆಗೆ ಬಿದ್ದು ಬಿಡ್ತಾನ. ಏನಕ್ಕಾಗಲ್ಲಕ್ಕ, ಕೈಲಿ ಯಾಕೆ ಉಣಿಸಲಕ್ಕ, ಕಾಲಿ ಯಾಕೆ ಉಣಿಸಲಕ್ಕ, ನನಗೆ ಚಿನ್ನದ ನಾಣ್ಯ ಸಿಗ್ತಾವ ಅಂತ ಹೇಳಕ್ಕೆ ಡೋಗಿ ಬಿಡ್ತಾನೆ. ಆಯ್ತು ನಡಿ ಅಂತೇಳಿ ಅವಾಗ ತುತ್ತು ತಗೊಂಡು ಹಿಂಗ ಅವನ ಬಾಯಾಗಿ ಇಡ್ಲಕ್ ಹೋಗಿ ಕಪಾಳಿಗೊಂದು ರೆಪ್ಪತ್ ಬಿಟ್ಬಿಡ್ತಾವ, ಕೊಡ್ಬಿಡ್ತಾವ ಸ್ವಾಮಿ. ಕಪಾಳಿಗೆ ಹಾಕ್ತಾಳ ಏಟ. ಎಲ್ಲ ಅವನು ತುತ್ತು ಬಾಯಾಗಿಟ್ಟು ಉಣಿಸ್ತೀನಿ, ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಹೇಳಿ ನನಗೆ ಕಪಾಳ ಹೊಡಿಲಕ್ಕೆತ್ತಿದೆಯಲ್ಲ, ಇದೇನು ಅಂತ ಕೇಳಿದಾಗ, ಇದೇ ನಿನ್ನ ಪ್ರಶ್ನೆಗೆ ಉತ್ತರ ಅಂತ ಹೇಳಕ್ಕೆ. ಏನು? ಪಾಪಕ ಬಾಪ ಕೋನ ಅಂತ ಕೇಳಿದಲ್ಲ, ಪಾಪಕ ಬಾಪ್ ಲೋಭ ಹೈ, ಲೋಭ. ಲೋಭ ಅಂತಂದ್ರ ರೊಕ್ಕದ ದುರಾಸೆಗೆ ಏನೆಲ್ಲ ಮಾಡ್ಲಕ್ ತಯಾರ, ರೊಕ್ಕದ ದುರಾಸೆಗೆ ಏನೆಲ್ಲ ಕಳ್ಕೊಳಕ್ ತಯಾರ. ಹಿಂಗಿದ್ರೆ ಇದಕ್ಕೆ ಲೋಭ ಅಂತಾರೆ. ಇದಕ್ಕೆ ರೊಕ್ಕ ಸಿಗ್ತದಂದ್ರೆ ಎಲ್ಲ ಕಳ್ಕೊಳಕ್ ತಯಾರ, ಎಲ್ಲ ಕೊಡ್ಲಕ್ ತಯಾರ, ಇದೆಲ್ಲ ಲೋಭ. ಹಿಂಗಿರ್ಬಾರ್ದು. ಆಚಾರ ನಿಷ್ಠೆ ಅಂತಂದ್ರೆ ಹೆಂಗಿರ್ಬೇಕು? ಪಾಪಕ ಬಾಪ್ ಲೋಭ ಹೈ ಅಂತ ಹೇಳಿದ್ರು ಅತ್ತಕ್ಕೆ. ಆಚಾರ ನಿಷ್ಠ ಅಂತಂದ್ರ ಅಲ್ಲಿ ಲೋಭ ಇರಬಾರ್ದು. ನೀ ಲೋಭ ಆದಿ ಅಂತಂದ್ರ ಅದೇ ನಿನ್ನ ಪಾಪದ ತಂದೆ, ಅಲ್ಲೇ ನಿನಗೆ ಪಾಪ ಹುಟ್ಟುತ್ತದ. ಈಗ ಅವ್ರ ಮನೆಯಾಗ ಆಕಿ ಕೈಲೇ ಉಣೋದು ತಿನ್ನೋದು ಅಲ್ಲೆಲ್ಲ ಏನೂ ಇಲ್ಲ, ಎಲ್ಲ ಕೆಟ್ಟ ವಾತಾವರಣದಾಗ ಏನೆಲ್ಲ ಮಾಡ್ಲಕ್ ತಯಾರಾಗ್ಯಾನ, ರೊಕ್ಕ ಬೇಕಾಗ್ಯದ ಅವನಿಗೆ, ರೊಕ್ಕದ ಮೇಲೆ ಆಸೆ ಇಟ್ಕೊಂಡು. ಅದಕ್ಕೆ ಲೋಭ ಅಂದ್ರ ಲೋಹದ ಬಂಧನ ಅಂತ. ಬ ಅಂದ್ರೆ ಬಂಧನ, ಲೋ ಅಂದ್ರೆ ಲೋಹದಿಂದ ಬಂಧಿಸಿದವನು ಅವನು, ಲೋಭಿ. ಲೋಭಿ ಗಂಟು ಪರಮ ಪವಿತ್ರ ಇರ್ತದಂತ. ಲೋಭಿದು ಗಂಟ ಪರಮ ಪವಿತ್ರ ಇರ್ತದಂತ, ಜಿಪುಣದ ಗಂಟು. ಎದಕ್ಕೆ ಹಂಗೆ ಹೇಳ್ತಾರ್ರಿ? ಅವ ತಾನು ಮುಟ್ಟಲ್ಲ ಅಂತ, ಅದಕ್ಕ ಯಾರಿಗೆ ಮುಟ್ಲಕ್ ಬಿಡಂಗಿಲ್ಲ ಅಂತ, ಅದಕ್ಕೆ ಅದು ಪರಮ ಪವಿತ್ರ ಇರ್ತದ. ತಾನು ಖರ್ಚು ಮಾಡಲ್ಲ, ಮುಟ್ಟಂಗಿಲ್ಲ, ಬಂದ್ ರೊಕ್ಕ ಎಲ್ಲ ಗಂಟು ಮಾಡಿ ಹಂಗೆ ಇಡ್ತಾನೆ. ಅದು ಏನು ಖರ್ಚೆ ಮಾಡಂಗಿಲ್ಲ ಅವ. ಮತ್ತ
ಇನ್ನೊಬ್ಬರಿಗೆ ಮುಟ್ಲಕ್ ಬಿಡಂಗಿಲ್ಲ, ಇನ್ನೊಬ್ಬರಿಗೆ ಖರ್ಚು ಮಾಡ್ಲಕ್ ಬಿಡಂಗಿಲ್ಲ. ಹಿಂಗಾಗಿ ಲೋಭಿದ ಗಂಟ ಬಹಳ ಪವಿತ್ರ ಇರ್ತದ, ಯಾರು ಮುಟ್ಟಿರಂಗಿಲ್ಲ ಅಂತ ಹಂಗೆ ಇಟ್ಟಿರ್ತಾನಂತ. ಹಿಂಗಾಗಿ ಲೋಭದ ವರ್ಣನೆ ಮಾಡೋದು ಬಹಳಷ್ಟದ. ಅದಕ್ಕ ಲೋಭ ನರಕದ ಹೆಬ್ಬಾಗಿಲು. ಇದೇನದ, ಸಮಾಜ ಮತ್ತು ರಾಷ್ಟ್ರ ವಿಘಾತಕ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮತ್ತು ಶ್ರೀಮಂತರ ಸ್ವಾರ್ಥದಿಂದ ಬಡವ ಶ್ರೀಮಂತರ ಮಧ್ಯೆ ವ್ಯತ್ಯಾಸ ಬಹಳ. ಈಗ ಏನಾಗ್ಯದ, ಬಡವರಿಗೆ ಸರ್ಕಾರ ಏನೋ ಒಂದು ಪುಕ್ಷಟೆ ಭಾಗ್ಯ ಕೊಟ್ಟು ಅವ್ರಿಗೆ ನಿಶ್ಚಿಂತೆ ಮಾಡ್ಯದು. ಶ್ರೀಮಂತರು ಹೆಂಗೋ ಒಂದು ಐಡಿಯಾ ಮಾಡಿ ಇನ್ನೈಟು ಶ್ರೀಮಂತರ ಆಗ್ಲಕತ್ತಾರ, ಮಿಡಲ್ ಕ್ಲಾಸ್ನವ್ರು ಒದ್ದಾಡ್ಲಕತ್ತಾರ. ಹೀಗಾಗಿ ರಾಷ್ಟ್ರ ವಿಘಾತಕ, ವ್ಯಕ್ತಿಯ ಜೀವನವನ್ನ ಅಸ್ತವ್ಯಸ್ತಗೊಳಿಸುವ ರೋಗ ಇದು. ಎಲ್ಲ ಜನಜೀವನವನ್ನೇ ಹಾಳು ಮಾಡಂತ ರೋಗ ಇದು. ಗುರುವು ಈ ರೋಗ ಮುಕ್ತನಾಗಿರುವುದು ಅತ್ಯವಶ್ಯಕ. ಯಾವುದು ಅವನ ಹತ್ತಿರ ಸಂಗ್ರಹ ಇರಬಾರದು. He should not collect anything more than necessary. ಅವನ ಅವಶ್ಯಕತೆಗಿಂತ ಹೆಚ್ಚಿಂದ ಏನೂ ಸಂಗ್ರಹ ಮಾಡಿರಬಾರ್ದು. ಅವನ ಹತ್ರ ಅಂತದೇನು ಇರಬಾರ್ದು. ಹಿಂಗಾಗಿ ಅವನಿಗೆ ಸಂಗ್ರಹದ ರೋಗ ಇಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಏನ್ ಹೇಳ್ತಾರ, ಹೊನ್ನಿನೊಳಗು ಒಂದು ಎಳೆ ಒರೆ. ವರಿಗಚ್ಚಿ ನೋಡೋದಕ್ಕೆ ಒಂದೀಟೆ ವರಿಗಚ್ಚಿ ನೋಡ್ತಾರಲ್ಲ, ಯಾವ್ದಾರ ಒಂದು ಬಂಗಾರ ತಗೊಂಡು ಅದ್ರ ಒರಿಜಿನಲ್ ಅದ ಡೂಪ್ಲಿಕೇಟ್ ಅದಂತ, ಅದೆಷ್ಟು ಒಂದ್ ಸ್ವಲ್ಪ ಒಂದು ಉಗುರೇಟೆ ಹಚ್ಚಿ ನೋಡ್ತಾರಲ್ಲ, ವರಿಗೆ ಹಚ್ಚೋದು ನೋಡೋದು. ಹೊನ್ನಿನೊಳಗೆ ಒಂದು ಒರೆ, ವಸ್ತ್ರದೊಳಗೆ ಒಂದು ಎಳೆ, ಅನ್ನದೊಳಗೆ ಒಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದು ಕುದಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ. ಈ ಸಂಗ್ರಹ ಬುದ್ಧಿ ಇರಬಾರದು ಅನ್ನೋದೇ ಹೇಳ್ತಾರೆ ಬಸವಣ್ಣವರು ಸಹಿತ. ಸಂಗ್ರಹ ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹ ಎಲ್ಲ ವಿಷ ಅಂತೇಳಿ ಚಾಣಕ್ಯ ನೀತಿ ಹೇಳ್ತದೆ. ಹಂಗ ಇದು ಲೋಭ ಅನ್ನೋದು ಬಹಳ ಡೇಂಜರ್. ಇದ್ರ ಬಗ್ಗೆ ನಾವು ಬಹಳ ತಿಳುವಳಿಕೆ ಉಳ್ಳವರಾಗಿರ್ಬೇಕು. ಬಟ್ಟೆ ತೊಗೊಳ್ಳೋದಂದ್ರು ಒಂದು 25 ಪ್ಯಾಂಟ, 25 ಶರ್ಟ, ಎಲ್ಲಿ ಬೇಕಲ್ಲೇ ಇಡೋದು, ಎಲ್ಲಿ ಬೇಕಲ್ಲೇ ಬಿಡೋದು. ಒಂದು 2-3 ಪ್ಯಾಂಟ್ ಇದ್ರೆ ಸಾಕು, ಒಂದು 2-3 ಶರ್ಟ್ ಇದ್ರೆ ಸಾಕು. ಒಗೆದು ಹಾಕಿದ್ದು ಒಣಗಲಿಲ್ಲ ಅಂದ್ರೆ ಇನ್ನೂ ಒಂದು ಸೆಟ್, ಊಟಗಳಕ್ಕೆ ಒಂದು 3, ಭಾಳ ಆದ್ರೆ ಒಂದು 4-5 ಸೆಟ್ ಇದ್ರೆ ಸಾಕು. ಮನೆ ತುಂಬ ಬಟ್ಟೆನೆ ಮಾಡಿಟ್ರಿ ಏನ್ ಮಾಡೋದು? ಊಟಗಳವ್ರು ಎಷ್ಟು ಮಂದಿ ಇರ್ತಾರೆ? ಒಬ್ಬರೇ ಇರ್ತಾರೆ. ಹೀಗಾಗಿ ರೊಕ್ಕ ವಸ್ತ್ರ ಏನು ಬಹಳ ಸಂಗ್ರಹ ಮಾಡ್ಕೊಳಕ್ ಹೋಗಬಾರ್ದು, ಎಲ್ಲ ಅನಾವಶ್ಯಕ ಸಂಗ್ರಹ ಮಾಡಬಾರ್ದು ಅಂತ. ಇದು ಸಮಾಜ ಹಾಗೂ ರಾಷ್ಟ್ರ ವಿಘಾತಕ, ವ್ಯಕ್ತಿಯ ಜೀವನವನ್ನು ಅಸ್ತವ್ಯಸ್ತಗೊಳಿಸುವ ರೋಗ. ಗುರು ಈ ರೋಗ ಮುಕ್ತನಾಗಿರುವುದು ಅತ್ಯವಶ್ಯಕ. ದ್ರವ್ಯದ ಅತಿಯಾಸೆ ಹಾಗೂ ದೊರೆತ ದ್ರವ್ಯದ ವ್ಯಾಮೋಹ. ದ್ರವ್ಯ ಇನ್ನ ಬರ್ಬೇಕಂತಿರ್ತಾರೆ. ಮತ್ತ ಸಿಕ್ಕದ ದ್ರವ್ಯ ನನ್ನ ಬಲ್ಲೇ ಬಿದ್ದಿರ್ಬೇಕು, ಕಾಲು ಮುರ್ಕೊಂಡು ಲಕ್ಷ್ಮಿ ಎಲ್ಲಿ ಹೋಗಬಾರ್ದು ಅಂತ. ದ್ರವ್ಯದ ಅತಿಯಾಸೆ ಹಾಗೂ ದೊರೆತ ದ್ರವ್ಯದ ವ್ಯಾಮೋಹ. ಈ ಎರಡೂ ಜಾಲಗಳಿಂದ ಗುರು ಬಂಧಿತನಾಗಿದ್ದರೆ ಮಾತ್ರ, ಅಬಂಧಿತನಾಗಿದ್ದರೆ ಮಾತ್ರ. ಈ ಎರಡೂ ಕ್ಯಾರೆಕ್ಟರ್ಸ್, ಸಿಕ್ಕ ದ್ರವ್ಯ ಅದನ್ನ ಹಂಗೆ ಇಟ್ಕೊಂಡು ಅದು ಖರ್ಚು ಮಾಡ್ಲಾರ್ದಂಗ ಬರೇ ತನ್ನ ಭೋಗ ತನ್ನ ಭವಿಷ್ಯವನ್ನೇ ಮುಂದೆ ಇಟ್ಕೊಂಡಿದ್ದಂದ್ರೆ ಇಲ್ಲ. ಅಬಂಧಿತ ಆಗ್ಬೇಕಂದ್ರೆ ಮುಕ್ತ ಆಗ್ಬೇಕು. ಅಬಂಧಿತ ಅಂದ್ರೆ ಮುಕ್ತನಾಗಿರ ಮಾತ್ರ ಅವನ ಉಪದೇಶ ಸೌರಭ ನಾಡಿನ ಮೂಲೆ ಮೂಲೆಗೆ ಹರಡುತ್ತದೆ. ಆ ತರ ಅವನಿಗೆ ಸಂಪತ್ತು ಬರ್ಲಿ ಅನ್ನೋದು ಇರಬಾರ್ದು. ಬಂದು ಸಂಪತ್ತ ಅದು ನನ್ನ ಬಲ್ಲೇ ಇರಬೇಕು, ಯಾರಿಗೆ ಖರ್ಚಾಗಬಾರ್ದು ಅಂತ ಇರಬಾರ್ದು. ಆ ರೀತಿ ಇದ್ರೆ ಮಾತ್ರ ಅವನ ಉಪದೇಶದ ಸೌರಭ ಎಲ್ಲಾ ಕಡೆ ನಾಡಿನ ಮೂಲೆ ಮೂಲೆಗೆ ಹರಡುತ್ತದೆ. ಅಂತವ್ರು ಯಾರದಾರ್ರಿ? ಲೋಭ ಇರ್ಲಾರ್ದ ಗುರುಗಳು ಜಗತ್ನಾಗ ಎಲ್ಲಾರ ಯಾರೀಗ? ಅವ್ರಿಗೆ ಗುರುಗಳೇ ಅಲ್ಲವರು. ಲೋಭ ಇದ್ದವರು, ಮೋಹ ಇದ್ದವರು, ಲೋಭ ಇದ್ದವರು ಗುರುಗಳೇ ಅಲ್ಲ. ಅವ ಒಬ್ಬನೇ ಪರಮಾತ್ಮ, ಲೋಭ ಇರ್ಲಾರ್ದವ, ಮೋಹ ಇರ್ಲಾರ್ದವ. ಅವ ಒಬ್ಬನೇ ಸಿಂಗಲ್.
ಅರಿವೇ ಗುರು ಅಂತೇನಂತೀವಲ್ಲ, ಅವ ಒಬ್ಬನೇ ಲೋಭಿ ಅಲ್ಲ, ಅವ ಒಬ್ಬನೇ ಮೋಹನೂ ಇಲ್ಲ ಅವನಿಗೆ. ತಾನೇ ಜಗತ್ತು ಸೃಷ್ಟಿ ಮಾಡ್ಯಾನ. ಅವನ ಜಗತ್ತು ನೋಡ್ರಿ, ಅವನದೇನು ಒಂದು ಸೂಜಿ ಸಹಿತ ಇಲ್ಲಿ ಒಯ್ಲಕ್ಕಾಗಂಗಿಲ್ಲ. ಅವ ಏನ್ ಕೀಲಿ ಹಾಕಿಟ್ಟಿಲ್ಲ, ಆದ್ರೂ ಎಲ್ಲ ಕುಲ್ಲ ಇಟ್ಟನ. ಆದ್ರೆ ಏನು ಒಯ್ಲಕ್ಕಾಗಲ್ಲ ಅವನ ಜಗತ್ತಿನಂದು, ಯಾರು ಒಯ್ಲಕ್ಕಾಗಲ್ಲ. ಹೆಂಗದ ಅವನ ಜಗತ್ತು? ಇಲ್ಲಾಂದ್ರೆ ಒಯ್ಲಕ್ಕ ಹತ್ತಿತ್ತಂದ್ರೆ ಎಷ್ಟೋ ಮಂದಿ ಇಲ್ಲಿ ಏನೇನಾದ್ರು ತೊಗೊಂಡೋಗ್ಬಿಡ್ತಿದ್ರು. ಯಾಕಡೆ ಹೋಗ್ತಾರೋ ಗೊತ್ತಿಲ್ಲ, ಏನ್ ತೊಗೊಂಡು ಹೋಗ್ತಿದ್ರು ಗೊತ್ತಿಲ್ಲ. ಅಂಥದ್ದು ಹೋಗೋ ಟೈಮ್ನಾಗ ಎಲ್ಲ ಕಾಲಿಗೈಲೆ ಹೋಗ್ಬೇಕು. ಎಲ್ಲ ಕುಲ್ಲ ಇಟ್ಟನ, ಏನು ಲಾಕಿಲ್ಲ, ಏನೂ ಇಲ್ಲ. ಯಾವ ಲೋಭನೂ ಇಲ್ಲ ಅವನಿಗೆ, ಮತ್ತೆ ಮೋಹನೂ ಇಲ್ಲ. ಎದ್ರ ಬಗ್ಗೆನೂ ಅವನಿಗೆ ಮೋಹ ಇಲ್ಲ. ಯಾವುದಾದ್ರೂ ವಸ್ತುವಿನ ಬಗ್ಗೆ, ಜೀವದ ಬಗ್ಗೆ ಏನಿದೆ, ಪರಮಾತ್ಮನಿಗೆ ಲೋಭ ಮೋಹ ಏನೂ ಇಲ್ಲ. ಅವನು ನಿರ್ಮೋಹಿ ಅದನ, ನಿರ್ಲೋಭಿ ಅದನ. ಪರಮಾತ್ಮ ಒಬ್ಬನೇ ಅಂತವನು. ಉಳಿದ ಯಾರ್ಯಾರ ಗುರುಗಳು ನನಗೆ ಲೋಭ ಇಲ್ಲ ಅಂತೇಳಿ ಹೇಳೋರು ಯಾರ್ಯಾರ ಅದರ ನೋಡ್ರಿ, ಎಲ್ಲಾರು ಜಗತ್ನಾಗ ಸಿಗ್ತಾರ. ಗುರುವಿನ ಲಕ್ಷಣಗಳು ಹೇಳಕತ್ತಾರ. ಅಂದ್ರ ಎಂಥ ಗುರುವಿಗೆ ನಾವು ಶರಣಾಗತನಾಗ್ಬೇಕಂದ್ರೆ ಅವನಿಗೆ ಲೋಭ ಇರಬಾರ್ದು, ಮೋಹ ಇರಬಾರ್ದು. ಅಂತ ಗುರುವಿಗೆ ಶರಣಾಗತನಾಗಬೇಕು. ಅಂತ ಗುರು ಅವ ಒಬ್ಬನೇ ಅರಿವೆಂಬ ಗುರು. ಉಳಿದೆಲ್ಲರೂ ಸಂಸಾರಿಕರು. ಅವರವರಿಗೆ ಆದ ಕೆಲವೊಂದು ಸ್ವಾರ್ಥಗಳು, ಕೆಲವೊಂದು ಇಚ್ಛೆಗಳು, ಕೆಲವೊಂದು ಗುರಿಗಳು ಇದ್ದೇ ಇರ್ತಾವ. ಮುಂದೆ ಆತ್ಮತತ್ವ ವಿಚಾರಜ್ಞ. ಅವ ಆತ್ಮತತ್ವ ವಿಚಾರ ಮಾಡೋನಿರ್ತಾನ. ಅದು ಹೆಂಗ ಅನ್ನೋದು ಮತ್ತೆ ನಾಳೆ ನೋಡ. ಮತ್ತುವರೆ ಆಯ್ತು. ಗುರುವಿನ ಲಕ್ಷಣಗಳು ಬರ್ಕೋಬೇಕು. ಏನು? ಲೋಕವಿಖ್ಯಾತ, ಲೋಭ ವಿವರ್ಜಿತ, ಮೋಹ ವಿವರ್ಜಿತ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಸಿದ್ಧಾಂತ ಶಿಖಾಮಣಿಯ ಉಪದೇಶಗಳಿವು. ಮತ್ತೆ ಯಾರು ಏನ್ ಹೇಳೋದು ಏನಾರ ಅದ? ಮೋಹ ವಿವರ್ಜಿತ, ಲೋಕ ವಿಖ್ಯಾತ. ಲೋಭ ವಿವರ್ಜಿತ ಅಂದ್ರೆ ಬರ್ಲಿ ಬರ್ಲಿ ಅಂತೇಳಿ ಹಪಹಪಿಸುವುದು. ಲಾಭನೇ ಲೋಭ, ಜಗ್ಗಿ ಬರ್ಲಿ ಅಂತ, ನನಗೆ ಬರ್ಲಿ ಅಂತ. ಮತ್ತ ಮೋಹ ವಿವರ್ಜಿತ ಅಂದ್ರೆ ಬಂದ ವಸ್ತುವನ್ನ ತನ್ನತ್ರ ಇರ್ಬೇಕು, ಇನ್ನೊಬ್ಬರಿಗೆ ಅದು ಹೆಲ್ಪ್ ಆಗಿರಬಾರ್ದು. ಅದು ಮೋಹ ವಿವರ್ಜಿತ. ಮೋಹ ಅದೇನದ, ತನ್ನ ಸಂಪತ್ತು ಸಮಾಜದಾಗ ಹರಿಸ್ತಿರ್ಬೇಕು. ಹರಿಸಿದ್ರ ಮೋಹ ವಿವರ್ಜಿತ. ಅದು ಬಿಟ್ಟು ಸಂಗ್ರಹ ಮಾಡಿ ತನಗೆ ಬೇಕಿದ್ದವರಿಗೆ ಕೊಟ್ಟು ತನ್ನ ಮನಸ್ಸಿಗೆ ಬಂದಂಗೆ ಭೋಗ ಮಾಡ್ತಿದ್ನಂತಂದ್ರ ಅದು ಮೋಹನೇ, ಮೋಹ ವಿವರ್ಜಿತ ಅಲ್ಲ. ಬ್ಲ್ಯಾಕ್ ಮನಿ ಅಂತೇನ್ ಸಂಗ್ರಹ ಮಾಡಿರ್ತಾರಲ್ಲ, ಅದೆಲ್ಲ ಮೋಹನೇ ನೋಡ್ರಿ. ಬ್ಲ್ಯಾಕ್ ಮನಿ ಏನದಲ್ಲ ಅದೆಲ್ಲ ಮೋಹನೆ. ಅದು ಬ್ಯಾಂಕಿನಾಗ ಇಡ್ಲಕ್ಕೆ ಬರಂಗಿಲ್ಲ. ಅದು ಎಲ್ಲಿದ್ ಬರ್ತದ ಕೇಳ್ತಾರ. ಸಿಕ್ಕಾಪಟ್ಟೆ ಬರ್ತಿರ್ತದ, ದಿನ ಬರ್ತಿರ್ತದ. ಅದೇನ್ ಮಾಡ್ಬೇಕು, ಎಲ್ಲಿಡ್ಬೇಕು? ಅದು ಯಾರಿಗೆ ಖರ್ಚು ಮಾಡ್ಲಕ್ ಕೊಡ್ಲಾರ್ದಂಗ ಒಂದ್ ಕಡೆ ಜಮಾಸ್ಕೊತ ಹೋಗ್ತಾರಲ್ಲ, ಅದೇ ಮೋಹ. ಬಸವಾದಿ ಶರಣರ ಪದ್ಧತಿ ಒಳಗೆ ಏನಿತ್ತಂದ್ರೆ, ಬೆಳಿಗ್ಗೆಯಿಂದ ಕಾಯಕ ಮಾಡ್ತಿದ್ರು. ಬಂದ ದ್ರವ್ಯದಿಂದ ಮೊದಲು ಜಂಗಮ ದಾಸೋಹ ಮಾಡಿ ಆಮೇಲೆ ತಾವು ಊಟ ಮಾಡ್ತಿದ್ರು. ಅಷ್ಟೆಲ್ಲ ಮಾಡಿದ್ಮೇಲೂ ಅವತ್ತಿನ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಏನು ಉಳಿತದ ಅದನ್ನ ಅವ್ರು ಏನ್ ಮಾಡ್ತಿದ್ರು, ದಾಸೋಹ ನಿಧಿಗಂತ ಹಾಕ್ತಿದ್ರು. ಇಟ್ಕೊತಿದ್ದಿಲ್ಲ ಅವರು. ಅವತ್ತಿನ ರೊಕ್ಕ ಬಂದದ್ದು ರೊಕ್ಕ ಅವತ್ತೇ ಆ ದಾಸೋಹ ನಿಧಿಗೆ ಹಾಕಿಬಿಡ್ತಿದ್ರು. ಕಾಮನ್ ನಿಧಿ ಅದು. ಎಲ್ಲಾ ಶರಣರು 770 ಮಂದಿ ಶರಣರು ಬಂದದ್ದು ನಿಧಿ ಅದಕ್ಕೆ ಹಾಕಿಬಿಡ್ತಿದ್ರು. 1,96,000 ಜಂಗಮರಿಗೆ ಊಟ ಮಾಡಿಸಿ ಉಳಿತಿತ್ತಂತ ಅವ್ರು ದುಡ್ದದ್ದು ದುಡ್ಡು.
ಅದು ನಿಧಿ ಎಷ್ಟಿತ್ತು ಅಂತಂದ್ರ ಕಾಮನ್ ಫಂಡ್ ಬಿಜ್ಜಳ ಮಹಾರಾಜನ ಸಂಪತ್ತು ಎಷ್ಟದ ಅಷ್ಟೇ ಬೆಳೆಸಿದ್ರತ್ತವ್ರು ದುಡುದು ಆ ದಾಸೋಹ ನಿಧಿಯನ್ನ ಬೆಳೆಸಿ ಅದ್ರೊಳಗೆ ಅವ್ರು ಏನ್ ಮಾಡ್ತಿದ್ರು, ಜಂಗಮ ದಾಸೋಹ ಅವೆಲ್ಲ ನಡೆಸ್ತಿದ್ರು. ಅವಾಗ ಕೊಂಡಿ ಮಂಚಣ್ಣ ಏನ್ ಮಾಡದ, ದಿನ 2 ಲಕ್ಷ ಮಂದಿ ಊಟಕ್ಕೆ ಹಾಕ್ತಾರ ಅಂದ್ರೆ ಇದು ಬಿಜ್ಜಳನ ಭಂಡಾರಲಿಂತೆ ನಡೆದದ ಅವ್ರದೆಲ್ಲ ಊಟ ಅಂತೇಳಿ ಬಿಜ್ಜಳಗೆ ಹಚ್ಚಿಟ್ಬಿಟ್ಟ. ಬಿಜ್ಜಳ ಆಯ್ತು ನೋಡಮ್ ಎಣಸಮ್, ನಮ್ಮ ಭಂಡಾರ ಬಸವಣ್ಣ ಕೊಡೋ ಟೈಮ್ನೊಳಗ ಎಷ್ಟಿತ್ತು ನಾವು ಕೊಟ್ಟದ ಲಿಸ್ಟ್ ಪ್ರಕಾರ, ಮತ್ತ ಈಗ ಎಷ್ಟಾಗ್ಯದ, ಎಷ್ಟು ವರ್ಷ ಆಯ್ತಾವ ಆಳ್ವಿಕೆ ಮಾಡಿ, ಅಲ್ಲಿ ಎಷ್ಟು ಬೆಳೆಸ್ಯಾನೋ ಏನು ಕಳಿಸ್ಯಾನೋ ಖರ್ಚು ಮಾಡ್ಯಾನೋ ಅದನ್ನ ನೋಡಮ್ಮ ಅಂತೇಳಿ ಎಲ್ಲ ಲೆಕ್ಕಾಚಾರ ಮಾಡಿದ್ರ ಮೊದಲು ಏಟಿತ್ತು ಅದ್ರ 10 ಪಟ್ಟು ಬೆಳೆದಿತ್ತದ ಬಿಜ್ಜಳನ ಭಂಡಾರ. ಆ ಕಡೆ ಅದನ್ನು ಬೆಳೆಸಿದ್ದ, ಈ ಕಡೆ ದಾಸೋಹ ನಿಧಿನೂ ಬೆಳೆಸಿದ್ದ. ಹಿಂಗಾಗಿ ಆ ಕೊಂಡಿ ಮಂಚನಿಗೆ ಬೈದ್ ಬಿಡ್ತಾನೆ, ಸುಮ್ನೆ ಬಸವಣ್ಣನ ಮೇಲೆ ಏನಾರ ಅಪವಾದ ಕೊಡಬೇಡ, ಮೊದಲಿನಕಿಂತ 10 ಪಟ್ಟು ಸಮೃದ್ಧ ಮಾಡ್ಯಾನ ಬಸವಣ್ಣ ಅಂತ. ಅದಕ್ಕೇನಂತಾರ ಲೋಭ ವಿವರ್ಜಿತ. ಇವತ್ತು ಏನು ಬಂದದ ಅದು ತಮಗೆ ಇಟ್ಕೊಳ್ಳಾರ್ದಂಗ ಸಮಾಜದ ವಿನಿಯೋಗಕ್ಕಾಗಿ, ಸಮಾಜದ ಒಂದು ಕಲ್ಯಾಣಕ್ಕಾಗಿ ಯಾರು ಬಳಸ್ತಾರ ಅದು ಏನದು ಲೋಭ ವಿವರ್ಜಿತ. ಇಂಥ ಗುರುಗಳು ಯಾತಕ್ಕೆ ಬೇಕು ಗುರುವೇ? ಏನ್ರಿ? ಈ ರೀತಿ ಇರ್ತಕ್ಕಂಥ ಗುರು ಒಬ್ಬರನ್ನು ಕಾಣೆ ಅನ್ನುವಂತ ಒಂದು ವಿಚಾರ ಬಂದಾಗ ಮತ್ತೆ ಗುರು ಕರುಣೆ ಹಂಗಾಕತ್ತದು, ಅವರು ಸ್ವರೂಪನಾಗಿರ್ತಕ್ಕಂಥ ನಿರಾಕಾರ ಅಂದ್ರೆ ನಿನ್ನಾಗಿರ್ತಕ್ಕಂಥ ಆ ಅರೇ ಗುರು ನಿನ್ನಾಗ ನೀವು ವಿಚಾರ ಮಾಡಿ ಈ ದುರ್ಗುಣಗಳನ್ನು ಬಿಡು ಅಂತ ಅರ್ಥ ಅಲ್ವೇ? ಹೌದು, ಅರಿವಿನಿಂದ ಅರಿವಿಗೆ ದೀಕ್ಷೆ, ಗುರುವಿನಿಂದ ಅರಿವಿಗೆ ಅಲ್ಲ. ಇವೆಲ್ಲ ಪೂಜೆಗೆ ಹಾಕೊಂಡು ಗೊಬ್ಬರಾಟ ಮಾಡೋ ಗುರುಗಳನ್ನ ನಂಬಂಗಿಲ್ಲ. ಹೌದು, ಮತ್ತ ಅವರೊಳಗಿರುವ ಅರಿವನ್ನ ಯಾರು ತೋರಿಸ್ತಾರ, ಶಿಷ್ಯನೊಳಗಿರುವ ಅರಿವನ್ನೇ ಇವನೇ ನಿನ್ನ ಗುರು ಅಂತೇಳಿ ಯಾರು ತೋರಿಸ್ತಾರ ಅವರೇ ಸದ್ಗುರುಗಳು. ತಿಳಿಸ್ತಾರ, ನಾನೇ ನಿನ್ನ ಗುರು, ನೀನೇ ನನ್ನ ಶಿಷ್ಯ, ನೀ ದುಡಿದೆಲ್ಲ ತಂದು ನನಗೆ ಇಡು, ನಾ ಮಠ ಕಟ್ಕೋತೀನಿ, ಉಂಡು ಮಕ್ಕೋತೀನಿ, ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ಗುರುಗಳೆಲ್ಲ ಶಿಷ್ಯರಲ್ಲ. ಉಪಾಧಿಕ ಗುರುಗಳು ಅಂತಾರೆ ಇವರು. ಉಪಾಧಿಕ, ಸೋಪಾಧಿಕ ಗುರುಗಳು, ನಿರುಪಾಧಿಕ ಗುರುಗಳಲ್ಲ ಅವ್ರು, ಸದ್ಗುರುಗಳಲ್ಲ ಅವ್ರು, ಉಪಾಧಿಕ ಗುರುಗಳೆಲ್ಲ. ನಾವೇನ್ ಮಾಡ್ಬೇಕು ಅದೇ ನಾವೇನ್ ಮಾಡ್ಬೇಕು, ಅದಕ್ಕೆ ಬೆಂಕಿ ಬಿದ್ದು ರಚ್ಕೊಂಡು ಸಾಯಿಲಿ. ನಮಗೆ ನಾವೇನ್ ಮಾಡ್ಬೇಕು? ಗುರುವಿನ ನಿಂದೆ ನಾವ್ಯಾಕೆ ಮಾಡಮ್? ಗುರು ಪರಮ ಗುರು, ಅವನು ನಿಂದೆ ಮಾಡಿದ್ರೆ ತಪ್ಪಾಗ್ತದೆ, ಇವ್ರ ನಿಂದೆ ಮಾಡಿದ್ರೆ ಏನಾಗ್ತದೆ? ಪುಣ್ಯ ಬರ್ತದೆ. ಮತ್ತೆ ಮೋಹಂಕಾರ ಬಿಟ್ಟು ಅಖಂಡ ಅರು ಸ್ವರೂಪರಾಗಿ ಅರು ಸ್ವರೂಪವನ್ನೇ ಭಕ್ತರಿಗೆ ತಿಳಿಸ್ತಕ್ಕಂಥವ್ರು ಕಡಿಮೆ ಖಚಿತ. ಆದ್ರೆ ಶಾಸ್ತ್ರದಾಗ ಹೇಳ್ಕೊಂಡಾರಂತ ಆ ದುರ್ಗನ್ನು ವರ್ಣನೆ ಮಾಡ್ಕೊಂತ ಹೋಗುದಾಗೈತಿ. ಯಾಕಂದ್ರ ಆ ರೀತಿ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಸದ್ಗುರು ಸಕಾರದಲ್ಲಿ ಇರ್ತಕ್ಕಂಥ ಜೀವಿಯ ಅಜ್ಞಾನವನ್ನ ಹೋಗಲಾಡಿಸಿ ನಾನೇ ನೀನಪ್ಪ, ನೀನೇ ನಾನಪ್ಪ, ವೇದ ಇಲ್ಲಪ್ಪ ಅನ್ನುವಂತ ಅರ್ಥನ ತಿಳಿಸ್ತಕ್ಕಂಥ ಖಚಿತ. ಆದ್ರೆ ಏನ್ ಕೊಡ್ತಾನಿವ? ಖಚಿತ ಅನ್ಕೋತ್ ಕುಂದ್ರದ್ರಿಂದ ನಮಗೇನು ದಾಡಿ ಆಗ್ಯದ, ನಾವು ಅಂತವ್ರು ಆಗ್ಬೇಕಂತ ಆಗಿವೆ ಅಂತ ತಿಳ್ಕೊಂಡು ನಾವು ಯಾವುದು ಈ ಜಗತ್ತಿನಾಗ ಕೊರತೆ ಅದ, ಎಂತ ಗುರುವಿನ ಕೊರತೆ ಅದ, ಅಂತ ಗುರು ನಾವ್ಯಾಕೆ ಆಗ್ಬಾರ್ದು? ಆ ಗುರು ಅವರೇ ನಾವು.
ಕರೆಕ್ಟ್. ಆ ಅಖಂಡ ಸ್ವರೂಪನೇ ನಾನು ನಾವು ಕರೆಕ್ಟ್. ಆಗಬೇಕು ಅಂದ್ರೆ ಮತ್ತೆ ಪ್ರಶ್ನಾಸ್ತಿಕ ಮತ್ತ ಇನ್ನೊಂದಿಟ್ಟು ಮಾಡ್ಲಿಕ್ಕೆ ಏನೋ ಉಳಿತದ ಪೆಂಡಿಂಗ್. ನಾವೇ ಅದು ಅದೀವಿ ಅನ್ಕೊಂಡ್ರೆ ಕೆಲಸ ಚಾಲು ಆಗ್ತದೆ, ಸಾರ್ಥಕ ಆಗ್ತದೆ, ಆನಂದ ಶುರು ಆಗ್ತದೆ. ಅಲ್ಲಿವರೆಗೆ ಆನಂದನೇ ಇಲ್ಲ. ಆನಂದ ಇಲ್ಲ. ಎಲ್ಲಿ ಆನಂದ ಬರ್ತದೆ? ಸಂಸಾರಿಕರಿಗಿಂತ ಹೆಚ್ಚು ಸನ್ಯಾಸಿಗಳದೇ ಕೇಸ್ ಭಾಳ ಅದಾವ ಕೋರ್ಟ್ನಾಗ. ಇವ್ರಿಗಿಂತ ಹೆಚ್ಚು ಆಸ್ತಿ ರೊಕ್ಕ ರೂಪಾಯಿಗೆ ಅವರೇ ಹೆಚ್ಚು ಬಡ್ದಾಡ್ತಾರೆ. ಆದರೆ ಮುಮುಕ್ಷಿ ಆಗಿರ್ತಕ್ಕಂಥ ತನ್ನೊಳಗೆ ತಾನು ವಿಚಾರ ಮಾಡಬಾರ್ದು. ತನ್ನೊಳಗೆ ತಾನು ವಿಚಾರ ಮಾಡಿ ತಾನೇ ಅರ್ಥ, ತಾನೇ ಅಖಂಡ ಚೇತನ ವಸ್ತು, ಲೋಭರಹಿತ, ಮೋಹರಹಿತ, ಕಾಮರಹಿತ, ತಾನೇ ತಾನೊಳಗೆ ವಿಚಾರ ಮಾಡಿ ತಾನೇ ಶುದ್ಧೀಕರಣಾಗಬೇಕು. ಹೊರತಾಗಿ ಇನ್ನೊಬ್ಬರು ಹೇಳ್ತಾನೆ ಅಂದ್ರೆ ಅದು ಒಂದು 50% ಇರ್ಬೋದು ಮಾರ್ಗ. ಆದ್ರೆ ಪ್ರತ್ಯೇಕ ತರ ಹೇಳ್ತಾರೆ ಅಷ್ಟೇ. ಆದ್ರೆ ಅನುಭವ ಶರಣಾರ್ಥಿ ಪರಮಾತ್ಮ. ಶರಣಾರ್ಥಿ.